ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಮಾದಾಪಟ್ಟಣದಲ್ಲಿ ಸಂಭವಿಸಿದಂಥ ಕ್ವಾರಿ ದುರಂತ ಪ್ರಕರಣ. ಯಾರದ್ದೋ ಹಣಕಾಸಿನ ದಾಹಕ್ಕೆ, ಯಾರದ್ದೋ ಆದಾಯಕ್ಕೆ ಇನ್ಯಾರೋ ಬಲಿಯಾಗ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತಹ ಬೆಸ್ಟ್ ಎಕ್ಸಾಂಪಲ್ಗಳು ಇತ್ತೀಚೆಗೆ ನಡೆದಂತಹ ಘಟನೆ. 7 ಜನ ಕಾರ್ಮಿಕರ ಘಟನೆಯಲ್ಲಿ ಮೃತಪಟ್ಟರು. ಛತ್ತೀಸ್ಗಢದಿಂದ ಬಂದಿದ್ರು, ಯಾದಗಿರಿಯಿಂದ ಬಂದಿದ್ರು, ಮಧ್ಯಪ್ರದೇಶದಿಂದ ಕಾರ್ಮಿಕರೆಲ್ಲ ಬಂದಿದ್ರು, ಕೆಲಸವನ್ನು ಮಾಡ್ತಾ ಇದ್ರು. ಏಕಾಏಕಿಯಾಗಿ ಬಂಡೆ ಉರುಳಿ ಬಿತ್ತು. ಬಂಡೆಯಲ್ಲಿ ಸಿಕ್ಕಾಕೊಂಡಂತಹ 7 ಜನ ಘಟನೆಯಲ್ಲಿ ಮೃತಪಟ್ಟರು. ಅದು ಯಾವುದೇ ಸರ್ಕಾರ ಬರಲಿ, ಪ್ರತಿ ಸರ್ಕಾರಗಳು ಕೂಡ ಆಶ್ವಾಸನೆಯನ್ನು ಕೊಡುತ್ತವೆ. ಅಕ್ರಮ ಗಣಿಗಾರಿಕೆಗಳನ್ನು ಪತ್ತೆ ಹಚ್ತೀವಿ, ಅವುಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಅದು ಎಲ್ಲೇ ದುರಂತ ಸಂಭವಿಸಿದಂತಹ ಸಮಯದಲ್ಲೂ ಕೂಡ ಆಯಾ ಇಲಾಖೆಯ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳ ಬಾಯಿಂದ ಬರುವಂತಹ ಮಾತು ಒಂದೇ: ನಾವು ಅಕ್ರಮ ಗಣಿಗಾರಿಕೆಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಆದರೆ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರವೇ ಇಲ್ಲಿಯ ತನಕ ಇಡೀ ರಾಜ್ಯದಲ್ಲಿ 1000ಕ್ಕೂ ಸರಿಸುಮಾರು ಒಂದು 5,000 ಅಕ್ರಮ ಗಣಿಗಾರಿಕೆಗಳು ಕೆಲಸವನ್ನು ಮಾಡ್ತಾ ಇವೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಇಂತಹ ಅಕ್ರಮ ಗಣಿಗಾರಿಕೆಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತೆ, ಕಾರ್ಮಿಕರ ಸುರಕ್ಷತೆಯೂ ಕೂಡ ಇರೋದಿಲ್ಲ. ಇವೆಲ್ಲದರ ಒಟ್ಟಾರೆಯ ಪರಿಣಾಮ ಜನರು ತಮ್ಮ ಜೀವವನ್ನು ಕಳೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹೀಗೆ 7 ಜನ ಮೃತಪಟ್ಟರೂ ಕೂಡ ಇಲ್ಲಿಯ ತನಕ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿಲ್ಲ ಅಂತ ಕ್ಷೇತ್ರದ ಶಾಸಕರಾಗಿರುವಂಥ ಎಸ್.ಟಿ. ಸೋಮಶೇಖರ್ ಅವರು ಪತ್ರವನ್ನು ಬರೆದು ಬಿಟ್ಟಿದ್ದಾರೆ. ಹಾಗಾದರೆ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅಥವಾ ಅಕ್ರಮ ಕ್ವಾರಿಗಳ ವಿರುದ್ಧ ಸರ್ಕಾರ ತೆಗೆದುಕೊಳ್ಳುವಂಥ ಕ್ರಮ ಏನು ಮಾಡಬೇಕು? ಇದನ್ನು ಪತ್ತೆ ಹಚ್ಚೋದು ಹೆಂಗೆ? ಅನೇಕ ಹಳ್ಳಿಗಳಲ್ಲಿ ಇವತ್ತಿನ ತನಕವೂ ಕೂಡ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತೆ. ಒಂದು ಅವಧಿಗೆ ಮಾತ್ರ ಅವರು ಗಣಿಗಾರಿಕೆಗಾಗಿ ಒಂದು ಲೈಸೆನ್ಸ್ ತೆಗೆದುಕೊಳ್ತಾರೆ, ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಕ್ರಮ ಯಾವಾಗ ಇವುಗಳ ವಿರುದ್ಧ? ಈ ಅಮಾಯಕ ಕಾರ್ಮಿಕರ ಸಾವಿಗೆ ಬೆಲೆ ಇಲ್ವಾ? ಕುಟುಂಬದ ಯಾವ್ಯಾವುದೋ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಅವರ ಕುಟುಂಬಗಳಿಗೆ ಏನು ಉತ್ತರ ಕೊಡ್ತಾರೆ? ಏನು ಮಾಡಬಹುದು ಇಂತಹ ಸಾಧ್ಯತೆಗಳೇ? ಇದೇ ಇವತ್ತಿನ ವಿಶೇಷ. ಕ್ವಾರಿ ಕಲಹ, 7 ಜೀವಕ್ಕಿಲ್ವಾ ಬೆಲೆ? ಬೆಂಗಳೂರು ದಕ್ಷಿಣದ ಮಾದಾಪಟ್ಟಣದ ಕ್ವಾರಿ ದುರಂತ. 7 ಜನ ಕಾರ್ಮಿಕರ ಮೃತಪಟ್ಟರು. ತಮ್ಮ ಹೊಟ್ಟೆಪಾಡಿಗಾಗಿ ಯಾರೋ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಈಡಾಗಿದ್ರು, ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಅವರ ಟ್ರೀಟ್ಮೆಂಟ್ಗೆ ಹಣ ಇಲ್ಲ, ಇಲ್ಲಿ ಕ್ವಾರಿ ಕೆಲಸಕ್ಕೆ ಹೋದರೆ ಹಣ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಕೆಲಸಕ್ಕೆ ಬಂದಿದ್ವಿ ಅಂತ ಈ ಘಟನೆಯಲ್ಲಿ ಬದುಕುಳಿದಂತಹ ಕಾರ್ಮಿಕರು ಮಾತನಾಡಿದಂತಹ ಮಾತು. ಬೆಂಗಳೂರು ದಕ್ಷಿಣದ ಮಾದಾಪಟ್ಟಣದ ಕ್ವಾರಿ ದುರಂತ ಪ್ರಕರಣ. 7 ಕಾರ್ಮಿಕರು ಮೃತಪಟ್ಟರು. ಇವರ ಸಾವಿಗೆ ಹಾಗಾದರೆ ನ್ಯಾಯ ಇಲ್ವಾ? ಸಾವು ನ್ಯಾಯವೇ ಅಂತ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಅವರನ್ನು ನಂಬಿ ಒಂದು ಕುಟುಂಬ ಇತ್ತು. ಅಧಿಕಾರಿಗಳು, ಪೊಲೀಸ್ ಜೊತೆಗೆಲ್ಲ ಮಾಲೀಕರು ಶಾಮೀಲಾಗ್ತಾರೆ. ಅವರಿಗೆಲ್ಲ ಮಾಹಿತಿ ಇದ್ದಾಗಲೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಲ್ಲ. ಸ್ಥಳೀಯ ಶಾಸಕ ಎಸ್.ಟಿ. ಸೋಮಶೇಖರ್ ದೀರ್ಘವಾದಂತಹ ಒಂದು ಪತ್ರವನ್ನು ಬರೆದಿದ್ದಾರೆ. ಈವರೆಗೂ ಕೂಡ ಕ್ವಾರಿ ಮಾಲೀಕರನ್ನ ಖಾಕಿ ಪಡೆ ಬಂಧಿಸಿಲ್ಲ ಅಂತ, ಕ್ವಾರಿ ಮಾಲೀಕರು ಯಾರಿದ್ರು ಅವರನ್ನು ಬಂಧಿಸಿಲ್ಲ ಅಂತ ಪತ್ರವನ್ನು ಬರೆದಿರೋದು. ಸ್ಥಳೀಯ ಶಾಸಕರ ನಿದ್ದೆಗಡಿಸಿರುವಂತಹ ಆ ವ್ಯಕ್ತಿ ಯಾರು? ಆ ಮಾಲೀಕ ಯಾರು? ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕ್ತಿದಾರಲ್ಲ ಅವರ ಸಂಬಂಧಿಕರನ್ನ ಕಳೆದುಕೊಂಡು. ಇದೀಗ ಅವರ ಕಣ್ಣೀರಿಗೆ ಬೆಲೆ ಇಲ್ವಾ? ಅವರ ಕಣ್ಣೀರು ಒರೆಸೋರು ಯಾರು? ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಪರಿಸ್ಥಿತಿ ಇದು. ಎಸ್.ಟಿ. ಸೋಮಶೇಖರ್ ಬರೆದಿರುವಂತಹ ಪತ್ರವನ್ನು ನೋಡ್ತಾ ಇದ್ದೀರಿ. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಈ ಘಟನೆ ಸಂಭವಿಸಿದರೂ ಕೂಡ ಈ ತನಕ ಯಾವುದೇ ತರನಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಅವರು ಬರೆದಿರುವಂತಹ ಪತ್ರ ಇದು. ಮಾದಾಪಟ್ಟಣ ಗ್ರಾಮದ ಒಂದು ಸರ್ವೆ ನಂಬರ್ 20ರಲ್ಲಿ
ಒಂದು 6 ಎಕರೆ ಗೋಮಾಳ ಭೂಮಿ ಅದು. ಅಲ್ಲಿ ಒಂದು ಕಾವೇರಿ ಸ್ಟೋನ್ ಕ್ರಷರ್ ಮತ್ತು ಬಸವೇಶ್ವರ ಸ್ಟೋನ್ ಕ್ರಷರ್ ಅಂತ 2 ಕ್ವಾರಿಗಳಿದೆ. 2 ಕ್ವಾರಿಗಳಲ್ಲಿ ಆದಂತಹ ಘಟನೆ ಇದು. ಸೋಮಶೇಖರ್ ಅವರು ಹೇಳ್ತಾರೆ 7 ಜನ ಮೃತಪಟ್ಟಿದ್ದಾರೆ, ದೇಶದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿದೆ. ಉಸ್ತುವಾರಿ ಸಚಿವರೆಲ್ಲ ಭೇಟಿ ಕೊಟ್ಟರು, ಮುಖ್ಯಮಂತ್ರಿಗಳೆಲ್ಲ ಭೇಟಿ ಕೊಟ್ಟು ಗಾಯಾಳುಗಳನ್ನು ವಿಚಾರಣೆ ಮಾಡಿದರು, ವಿಪಕ್ಷ ನಾಯಕರುಗಳು ಕೂಡ ಎಲ್ಲ ಬಂದರು. ಆದರೆ ಇದೆಲ್ಲ ಒಂದೇ ದಿನಕ್ಕೆ ಮುಕ್ತಾಯ ಆಗ್ಬಿಡ್ತು. ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಆಗಿಲ್ಲ, ಗಣಿಗಾರಿಕೆ ನಡೆಸುವವರ ಮೇಲೆ ಕ್ರಮ ಆಗಿಲ್ಲ, ಯಾವುದೇ ಒಬ್ಬ ಅಧಿಕಾರಿಯ ತಲೆದಂಡೆ ಆಗಲಿಲ್ಲ. ಹಾಗಾದರೆ ಎಷ್ಟು ಜನ ಸಾಯಬೇಕು? 7 ಜನ ಸಾವು ಏನು ಕಡಿಮೆ ಆಗಿಬಿಡ್ತಾ? ಎಲ್ಲಿಂದಲೋ ಒಂದು ಹೊಟ್ಟೆಪಾಡಿಗೆ ಜೀವನ ನಡೆಸುವಂತಹ ಕುಟುಂಬಕ್ಕೆ ಈಗ ಗತಿ ಯಾರು? ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋರು ಯಾರು? ಅವರ ಮಕ್ಕಳ ಮದುವೆ ಮಾಡಿಸೋರು ಯಾರು? ಒಂದು ಸಾವಿಗೆ ಇಷ್ಟು ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಅವ್ರು ಮಾಡಿದ್ರು. ಒಂದು ಪರಿಹಾರ ಘೋಷಣೆ ಆಗಿಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ ಅಂದರೆ ಇದಕ್ಕೆ ಯಾರು ಹೊಣೆ? ಆ ಭಾಗವನ್ನು ಪ್ರತಿನಿಧಿಸುವಂತಹ ಶಾಸಕನಾಗಿ ನಾನೇ ಹಲವಾರು ಬಾರಿ ಧ್ವನಿ ಎತ್ತಿದ್ದೇನೆ. ಚಿರತೆ ಸಾವಾದಾಗಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಈಗ 7 ಜನ ಮೃತಪಟ್ಟಿದ್ದಾರೆ. ಹೀಗೆ ಸಾವುಗಳಾಗ್ತಾ ಇರಬೇಕಾ? ಅಕ್ರಮವಾಗಿ ಸಿಡಿಸುವ ಬಂಡೆಗಳ ಶಬ್ದಕ್ಕೆ ಕಿವಿ ಒಡೆದುಕೊಂಡು ನನ್ನ ಕ್ಷೇತ್ರದ ಜನರು ಸಾಯಬೇಕಾ? ಇದು ನನ್ನ ಅಸಹಾಯಕತೆ ಅಲ್ಲ. ಆಕ್ರೋಶ ಅಧಿಕಾರಿಗಳಿಗೆ ಕೈ ಬೀಸಿ ಮಾಡಿದರೆ ಏನಾದರೂ ಬೇಕಾದರೂ ನಡೆಸಬಹುದಾ? ಹಾಗಾದರೆ ಗಣಿ ಮಾಲೀಕರು ಯಾರಿಗೆ ಕೈ ಬೀಸಿ ಮಾಡ್ತಿದ್ದಾರೆ ಅಂತ ಎಸ್ ಟಿ ಸೋಮಶೇಖರ್ ಅವರ ಪತ್ರ ಇದು. ನಾನು ಅವಾಗಲೇ ಹೇಳಿದೆ, ಗುರುವಾರ ಬೆಳಗ್ಗೆ 6:50 ಈ ಘಟನೆ ಸಂಭವಿಸಿತು. ಕಾವೇರಿ ಸ್ಟೋನ್ ಕ್ರಷರ್ ಮತ್ತು ಬಸವೇಶ್ವರ ಸ್ಟೋನ್ ಕ್ರಷರ್. ಕಾವೇರಿ ಸ್ಟೋನ್ ಕ್ರಷರ್ ಮೇಲ್ಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರೆ, ಬಸವೇಶ್ವರ ಸ್ಟೋನ್ ಕ್ರಷರ್ ಕೆಳಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು. ಹೀಗೆ ಕೆಲಸವನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಮೇಲೆ ಬಂದಂತಹ ಈ ಕಾವೇರಿ ಸ್ಟೋನ್ ಕ್ರಷರ್ನ ಈ ಬಂಡೆ ಇತ್ತಲ್ಲ, ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಏಕಾಏಕಿಯಾಗಿ ಬಿದ್ದುಬಿಡ್ತು. ಅಲ್ಲಿ ಒಂದು 16 ಜನ ಕೆಲಸ ಮಾಡ್ತಾ ಇದ್ರು. 16 ಜನರ ಪೈಕಿ 7 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾದರೆ ಬೆಲೆ ಇಲ್ವಾ ಇವರಿಗೆ? ಏನೋ ನಾವು ಪರಿಹಾರವನ್ನು ಕೊಡ್ತೀವಿ, ಪರಿಹಾರದ ಮಾತುಗಳನ್ನು ನಾವೆಲ್ಲ ಮಾತನಾಡ್ತೀವಿ ಅಂತ ಹೇಳುವಂಥ ಸರ್ಕಾರಗಳು ಈ ಸಾವಿಗೆ ಯಾರು ಕಾರಣಕರ್ತರಾದ್ರಲ್ಲ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ? ಹಾಗಾದರೆ ಏನಿದು? ಇಂಥ ಪ್ರಕರಣಗಳು ಕರ್ನಾಟಕದಲ್ಲಿ ನಡೆದಾಗ ಸರ್ಕಾರಗಳು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರುತ್ತವೆ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಬಸವರಾಜ್ ಮಾಲ್ಗತ್ತಿ ಸರ್ ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು. ಮಾಲ್ಗತ್ತಿ ಸರ್, ನಾವು ಇದು ಮೊದಲ ಬಾರಿ ಘಟನೆಯಲ್ಲ. ಕರ್ನಾಟಕದಲ್ಲಿ ಇಂತಹ ಜಿಲೆಟಿನ್ ಸ್ಫೋಟ ಆಗಿರೋ ಘಟನೆಗಳು, ಈ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ನಡೆಸಿ ಈ ರೀತಿಯಾಗಿ ಮೃತಪಟ್ಟಿರುವ ಘಟನೆ, ಪಾಠ ಕಲಿಯುವ ಪ್ರಯತ್ನಕ್ಕೆ ಹೋಗ್ತಿಲ್ವಾ ನಾವು? ಇದು ಅನೇಕ ಹಗರಣಗಳಲ್ಲಿ ಮೈನಿಂಗ್ ಹಗರಣ ಒಂದು. ಈ ಉದಾಹರಣೆ ಮರಳು ಹಗರಣ, ಸರಾಯಿ ಹಗರಣ, ಈ ರಿಯಲ್ ಎಸ್ಟೇಟ್ ಹಗರಣ, ಗ್ಯಾಮ್ಲಿಂಗ್ ಹಗರಣ, ಓಸಿ ಹಗರಣ, ಈ ಇಲ್ಲಿಸಿಟ್ ಲಿಕ್ಕರ್ ಹಗರಣ. ಸೊ ಇಂಥ ಅನೇಕ ಹಗರಣಗಳಲ್ಲಿ ಇದು ಒಂದು. ಇದು ಏನಾಗಿದೆ ನೋಡಿ, ಇದು ಬಫರ್ ಝೋನ್, ಅದು ಗೋಮಾಳ ಜಾಗ. ಆ ಗೋಮಾಳ ಜಾಗದಲ್ಲಿ ಇವರು ಗಣಿಗಾರಿಕೆ ಮಾಡ್ತಾಯಿದ್ದಾರೆ. ನಾನು ಅನೇಕ ಸ್ಥಳಗಳಲ್ಲಿ ಈ ಗಣಿಗಾರಿಕೆ ನಡೆಯುವಂಥ ಸ್ಥಳದಲ್ಲಿನೇ ಕೆಲಸ ಮಾಡಿದ್ದೇನೆ. ನಾನು ಬಾಗಲಕೋಟೆ DSP ಇದ್ದೆ. ಅಲ್ಲಿ ಇಲಕಲ್ ಪೂರ, ಇಲಕಲ್ಲು, ಕೊಪ್ಪಳ, ಅಲ್ಲೆಲ್ಲ ಬೆಲ್ಟ್ ಫುಲ್ಲು ಪಿಂಕ್ ಗ್ರಾನೈಟ್ ಬೆಲ್ಟ್ ಅದು. ಅಲ್ಲಿನೂ ಭಾಳಷ್ಟು ಇಲ್ಲಿಗೆಲ್ಲ ಮೈನಿಂಗ್ ಆಗ್ತಿದ್ದು. ಅದು ಏನು ಮಾಡ್ತಾರೆ, 10 ಎಕರೆ ಜಾಗ ಇತ್ತಂದರೆ 15 ಎಕರೆ ಎಕ್ಸ್ಟೆನ್ಷನ್ ಮಾಡಿಬಿಡ್ತಾರೆ. ಅದು ಕಾಡು ಇರ್ತದೆ, ಬೆಟ್ ಇರ್ತದೆ, ಯಾವನು ನೋಡೋದಲ್ಲ ಬಿಡೋದಿಲ್ಲ, ಯಾವನು ಆಫೀಸರ್ ಹೋಗೋದಿಲ್ಲ. ಅವಕ್ಕೆಲ್ಲ ಮಂತ್ಲಿ ಕೊಡ್ತಿರ್ತಾರೆ, ಯಾರು ಬಂದು ಅವರಿಗೆ ತೊಂದರೆ ಕೊಡೋದಿಲ್ಲ. ಸೊ ಈ ಥರ ಪ್ರತಿಯೊಂದು ಮೈನ್ಸ್ನಲ್ಲಿನೂ ಇದೇ ವ್ಯವಹಾರ. ಎಲ್ಲ ಆಫೀಸರ್ಸು ಬುಕ್ ಆಗ್ತಾರೆ, ಎಲ್ಲರೂ ಬುಕ್ ಆಗ್ತಾರೆ. ಈ ಥರ ವ್ಯವಹಾರ ನಡೆದಿರ್ತದೆ. ಅಲ್ಲಿ ಜಿಲೆಟಿಯನ್ನು ಬ್ಲಾಸ್ಟ್ ಆಗಿ, ಇಲ್ಲಿಗಲ್ ಜಿಲೆಟಿಯನ್ನು ಬ್ಲಾಸ್ಟಿಂಗ್, ಅದು ಸ್ಟೋನ್ ಬ್ಲಾಸ್ಟ್ ಮಾಡಲಿಕ್ಕೆ ಜಿಲೆಟಿಯನ್ನು ಉಪಯೋಗ ಮಾಡ್ಕೋತಾರೆ. ಆ ಜಿಲೆಟಿನ್ ಬ್ಲಾಸ್ಟ್ಲಿಂದ ಅದು ಎಕ್ಸ್ಪರ್ಟ್ ಇರೋದಿಲ್ಲ ಅವರು, ಅದೇ ಗೌಂಡಿ ಕೆಲಸ ಮಾಡೋರೆ ಅದು ನೋಡಿ ಹಚ್ತಿರ್ತಾರೆ. ಅದು ಒಮ್ಮೊಮ್ಮೆ ಅನಾಹುತ ಸಂಭವಿಸಿ 3-4 ಜನ ನಾನು ಇಲ್ಲೇ DCP ನಾರ್ತ್ ಈಸ್ಟ್ ಇದ್ದಾಗ ಈ ಸಾದಹಳ್ಳಿಯಲ್ಲಿ 3 ಜನ ಸತ್ರು, ಜಿಲೆಟಿನ್ ಸ್ಫೋಟ್ ಆಗಿ 3 ಜನ ಸತ್ರು ಇಲ್ಲಿಗಲ್ ಆಗಿ. ಸೊ ಈ ಪ್ರತಿ ವರ್ಷವೂ ಎಲ್ಲಾರ ಒಂದು ಇನ್ಸಿಡೆಂಟ್ ಇದ್ದೇ ಇರ್ತದೆ. ಇಲ್ಲಿ ಬೆಂಗಳೂರಲ್ಲಿ ಇರದೇ ಇದ್ದರು, ಕೊಪ್ಪಳ, ಅದು ಬಳ್ಳಾರಿ, ಸೊಂಡೂರು, ಎಲ್ಲ ತುಮಕೂರು ಭಾಗ, ಸೊ ಎಲ್ಲಾದರೂ ಈ ಗಲಾಟೆ ಇದ್ದೇ ಇರ್ತದೆ. ಏನಾದರೂ ಒಂದು ಡೆತ್ ಇನ್ಸಿಡೆಂಟ್ ಇದ್ದೇ ಇರ್ತವೆ, ಮತ್ತು ಅಷ್ಟೇ ಇಂಜೂರ್ಡು ಇರ್ತಾರೆ. ಇದು ಯಾಕೆ ಹಿಂಗಾಗ್ತದೆ ಅಂತಂದರೆ ಬಿಕಾಸ್ ಆಫ್ ಅವ್ರಿಗೆ ಒಳ್ಳೆಯ ಸಂಬಂಧ ಇರ್ತದೆ ಗಣಿಗಾರಿಕೆ ಮಾಡೋರಿಗೆ, ಅಧಿಕಾರಿಗಳಿಗೆ.
ಎಲ್ಲ ಸಂಬಂಧ ಇರ್ತದೆ, ಅವೆಲ್ಲ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ನೀವು ಮೀಡಿಯಾದ್ರು ಬಿಡೋದಿಲ್ಲ, ಅದನ್ನು ಹೈಲೈಟ್ ಮಾಡ್ತೀರಿ. ಅವಾಗ ಸರ್ಕಾರ ಕಣ್ತಿರ್ತದೆ, ಉಗ್ರ ಆ್ಯಕ್ಷನ್ ತಗೋತೇವೆ, ಅವ್ರನ್ನ ಭಾಳಷ್ಟು ಶಿಕ್ಷೆ ಗುರುಪಡಿಸ್ತೇವೆ, ಹಾಗೆ ಈಗ ಅಂತ ಹೇಳಿಕೆ ಕೊಡ್ತಾರೆ. ಬಟ್ ಅದು ಯಾವುದೂ ಆಗೋದಿಲ್ಲ. ಕರೆಕ್ಟ್. ಯಾವುದು ಉಗ್ರನಾಕೇನು ಅದೇನು ಗಲ್ಲು ಹಾಕ್ತಾರ? ಏನು ಮರಣದಂಡನೆ ಇದೆನಾ? ಉಗ್ರ ಎಲ್ಲ ಏನೂ ಇಲ್ಲ. ಅದು ಕಾನೂನಿದೆ, ಕಾನೂನು ಪ್ರಕಾರ ಇಲ್ಲಿಗಲ್ ಮೈನಿಂಗ್ ಮಾಡಿದ್ರೆ ಅದು ಸರ್ಕಾರ ದಂಡ ಹಾಕಬೇಕು. ನೋಡಿ, ಸರ್ಕಾರ ದಂಡ ಹಾಕಿದ್ದು ಹಿಂದೆ HK ಪಾಟೀಲ್ ಒಂದು ವರದಿ ಕೊಟ್ಟರು ಸೊಂಡೂರದಲ್ಲಿ, ಎಷ್ಟು ಇಲ್ಲಿಗಲ್ ಮೈನಿಂಗ್ ಆಗಿದೆ, ಯಾರ ಕಡೆಯಿಂದ ಎಷ್ಟು ವಸೂಲು ಮಾಡ್ಬೇಕಂತ. ಅದು ಆ್ಯಕ್ಷನ್ ಆಗಲಿಲ್ಲ. ಹೆಗಡೆಯವರು, ಸಂತೋಷ್ ಹೆಗಡೆಯವರು ರಿಪೋರ್ಟ್ ಕೊಟ್ಟರು. 762 ಜನ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅವ್ರಿಗೆ ಮಾಮೂಲು ಕೊಡೋದು ಲಿಸ್ಟ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಪೊಲೀಸರು, ಜುವಾಲಜಿ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಆಮೇಲೆ ಶಿಪ್ ಯಾರ್ಡು, ಕಾರವಾರದಿಂದ ಅದು ಎಕ್ಸ್ಪೋರ್ಟ್ ಆಗೋದು, ಶಿಪ್ ಯಾರ್ಡು, ಹರ್ಬರು. ಸೊ ಇವೆಲ್ಲರೂ ಇನ್ಕ್ಲೂಡ್ ಇದು ಅದಾವೆ. ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತಂದ್ರೆ ಇನ್ನೂವರೆಗೂ ಹೇಳಿದ್ರು ಸರ್ 80,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಆದಾಯ ಬರಬೇಕು. ಬಟ್ ಯಾರು ರಿಕವರಿ ಮಾಡಲಿಲ್ಲ, ಇನ್ನೂ ರಿಕವರಿ ಮಾಡ್ತಾ ಇಲ್ಲ. ದುರ್ದೈವ ಅಂದ್ರೆ ಇನ್ನೂ ರಿಕವರಿ ಆಗಿಲ್ಲ. ಎಲ್ಲ ಸರ್ಕಾರಕ್ಕೆ ಬಂದು ಹೋದು. ಎಲ್ಲ ಇದು ಒಂದೇ ಪಾರ್ಟಿ ಅಂತೆಲ್ಲ, ಎಲ್ಲ ಪಾರ್ಟಿಯವರು ಆ ರಾಜ್ಯ ಆಳಿದ್ರು. ಹಿಂದೆ BJP ಅವರು ಆತಿದ್ರು, ಆಮೇಲೆ JDS ಬಂತು, ಆಮೇಲೆ ಕಾಂಗ್ರೆಸ್ ಬಂತು. ಯಾರು ಏನೂ ಮಾಡಲಿಲ್ಲ, ಯಾರೂ ಅದನ್ನು ರಿಕವರಿ ಮಾಡಲಿಲ್ಲ. ಈ ಅದೇನೋ ಪುಣ್ಯಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಅದನ್ನು ಇಲ್ಲಿಗಲ್ ಬಂದ್ ಮಾಡಿಸ್ತು. ಅದು ನಮ್ಮ ಸುದೈವ. ಅದೆಲ್ಲ ಬಂದಾಗಿದ್ದು ಪುಣ್ಯ ಬಂತು. ಕೊನೆಗೆ ರಿಕವರಿ ಮಾಡಿ ಫೈನ್ ಹಾಕಿ ಅಲ್ಲೇನೋ ನೇಚರ್ ಎನ್ವೈರ್ಮೆಂಟ್ ಕಾಪಾಡಲಿಕ್ಕೆ ಏನು ಅನುಕೂಲ ಆಗಬೇಕಂತ ಗೈಡ್ಲೈನ್ಸ್ ಕೊಟ್ಟರು. ಆ ಪ್ರಕಾರ ಮರಗಳು ಬೆಳೆಸೋದು, ಡಸ್ಟ್ ಬರದಂಗೆ ಕ್ರಮ ತಗೊಳ್ಳೋದು, ಇವೆಲ್ಲ ಅದು. ಬಟ್ ಇದು ಒಂದೇ ಏನಿದೆ, ಹೇಗೆ ಡೆತ್ ಆದವು ಅಂದರೆ ಈ ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದ್ಕೊಳ್ಳಿ ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಇರ್ತವೆ, ಶಾಪ್ಗಳು ಇರ್ತವೆ, ಕಾಂಪ್ಲೆಕ್ಸ್ ಇರ್ತವೆ, ಅವು ಬಿಡ್ತಾವೆ, ಸಡಿಲ್ ಆಗಿಬಿಡ್ತಾವೆ. ಇಲ್ಲ ಕೆಲವೊಂದು ಬಿಟ್ಟಿದ್ದಾವೆ. ಆ ಹಳ್ಳಿಗಳಲ್ಲಿ ಬಿದ್ದರೆ ಯಾರು ಕೇಳೋಂಗಿಲ್ಲ, ಯಾವನು ಹೇಳೋಂಗಿಲ್ಲ. ಅವ್ರು ಯಾರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಆಫೀಸರ್ಸ್ಗಳು, ತಹಸೀಲ್ದಾರ್ಗೂ ಕಂಪ್ಲೇಂಟ್ ಕೊಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾನೆ. ಯಾಕಂದ್ರೆ ತಹಸೀಲ್ದಾರ್ಗೂ ಮಾಮೂಲು ಕೊಡ್ತಿರ್ತಾರೆ. ಸೊ ಹೀಗಾಗಿ ಯಾರೂ ಆ್ಯಕ್ಷನ್ ತಗೊಳ್ಳೋಲ್ಲ. ಇದು ಮೈನಿಂಗ್ ಅಂತಂದರೆ ಈ ಭಾಳ ವರಷ್ಟು ಇದು ಸಫರ್ ಆಗೋದು ಹಳ್ಳಿ ಜನ. ಡಸ್ಟ್ ಯಾವಾಗಲೂ ಡಸ್ಟ್ ಇರ್ತದೆ. ಹಳ್ಳಿ ಜನ ಪ್ಲಸ್ ಅಲ್ಲಿ ಕಾರ್ಮಿಕರು. ಕರೆಕ್ಟ್. ಕೋಟ್ಯಾಧೀಶರಾಗೋದು ಮಾಲಕರು ಮಾತ್ರ. ನಾನು ಅವಾಗಲೇ ಅದಕ್ಕೆ ಉಲ್ಲೇಖ ಮಾಡಿದೆ ಸರ್. ನೋಡಿ, ಸಾವಿರಾರು ಕೋಟಿ ಗಳಿಸಿದ್ರು ಇದರಲ್ಲಿ ಬಳ್ಳಾರಿಯಲ್ಲಿ. ಆ ಬಳ್ಳಾರಿ ರಸ್ತೆ ನೋಡಿ ಹೆಂಗಿದ್ದು, ತಗ್ಗು ದಿನ್ನೆ ಒಂದು ರಸ್ತೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಸಾವಿರಾರು ಕೋಟಿ ಗಳಿಸಿದ್ರು ಸಹ ಇವನು ರಸ್ತೆ ಮಾಡೋ ಯೋಗ್ಯತೆ ಇರಲಿಲ್ಲ. ಎಲ್ಲ ಒಂದು ಮನೆಯಲ್ಲಿ ಇಡೀ 4 ಜನ ಮಂತ್ರಿಗಳು, 4 ಜನ MLAಗಳು, MP ಗಳು ಏನೆಲ್ಲ ಆದರು. ಬಟ್ ತಾವು ಉದ್ಧಾರ ಆದರೂ ಹೊರತಾಗಿ ಆ ಊರನ್ನು ಉದ್ಧಾರ ಮಾಡಲಿಲ್ಲ. ಇದರ ಅರ್ಥ ಎಲ್ಲ ಸೆಲ್ಫಿಶ್ಗಳು. ಇವ್ರು ಎದಕ್ಕೆ ಪವರ್ ಬರ್ತಾರೆ ಅಂತಂದರೆ ತಮ್ಮ ದಂಧೆ ಸರಳವಾಗಿ ನಡೀಲಿ, ನಮಗೆ ಉತ್ಪನ್ನ ಸರಳವಾಗಿ ಬರಲಿ, ಯಾರ್ದು ಅಧಿಕಾರಿಗಳು ನಮಗೆ ಕಿರಿಕಿರಿ ಬರೋದಿಲ್ಲ. ನಾನು MLA ಆದರೆ, ಮಂತ್ರಿ ಆದರೆ, ಈ ವಿಚಾರದಲ್ಲಿ ಸರ್ MLA ಆದರೆ, ಮಂತ್ರಿ ಆದರೆ ಯಾರೂ ನಮಗೆ ತೊಂದರೆ ಕೊಡೋದಿಲ್ಲ, ನಮ್ಮ ವ್ಯವಹಾರ ಸರಳವಾಗಿ ನಡೀತದೆ ಅನ್ನುವಂಥ ಉದ್ದೇಶದಿಂದ ರಾಜಕೀಯಕ್ಕೆ ಬರ್ತಾರೆ. ಯಾರು ಇವರು ಸಮಾಜ ಉದ್ಧಾರ ಮಾಡಕ್ಕೆ ಬರೋಲ್ಲ, ದೇಶ ಉದ್ಧಾರ ಮಾಡಕ್ಕೆ ಬರೋಲ್ಲ. ಇವ್ರ ಉದ್ದೇಶ ಇರೋದು ಇದೇನೆ, ರಾಜಾರೋಷವಾಗಿ ದಂಧೆ ನಡೀಬೇಕು, ಯಾರ್ದು ತಮ್ಮ ಇರಬಾರ್ದು. ಮತ್ತೆ ಮರ್ಯಾದೆಯಿಂದ ಮತ್ತೆ ಸಲ್ಟ್ ಹೊಡಿಯೋದು. ಅವ್ರು ಇಲ್ಲಿಗಲ್ ಮಾಡೋದಕ್ಕೆ ನಾವು ಪೊಲೀಸರು ಸಲ್ಟ್ ಹೊಡಿದ್ದೇವೆ. ಯಾವುದು ದುರ್ದೈವ ಅಲ್ಲ. ಎಲ್ಲ ರಾಜಕಾರಣ ಹಂಗಿಲ್ಲ. ಒಳ್ಳೆಯವರು ಇದ್ದಾರೆ, ಇಂಥವ್ರು ಕೆಲವೊಬ್ರು ಇದ್ದಾರೆ. ಏನು ಮಾಡ್ಲಿಕ್ಕಾಗಲ್ಲ. ಅವ್ರು ಜೈಲಿಗೆ ಹೋಗಿದ್ದಾರೆ, ಎಲ್ಲರೂ ಮಾಡಿ ಬಂದಿದ್ದಾರೆ. ಆದರೂ ಇನ್ನೂ ಹಂಗೆ ಮೆರಿತಾ ಇದ್ದಾರೆ. ಏನು ಈ ಎಸ್ ಟಿ ಸೋಮಶೇಖರ್ ಪತ್ರವನ್ನು ಹೆಂಗ್ ನೋಡ್ತಾ ಇದ್ದೀರಿ? ನೀವು ರಾಜಕಾರಣಿಗಳ ವಿಚಾರಕ್ಕೆ ಬರೋದನ್ನು ಮಾತಾಡ್ತಾ ಇದ್ದೀರಿ. ಅವರು ರಾಜಾರೋಷವಾಗಿ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ. ಬಟ್ ಎಸ್ ಟಿ ಸೋಮಶೇಖರ್ ಹೇಳ್ತಿದ್ದಾರೆ, ನಮ್ಮ ಕ್ಷೇತ್ರದ ಜನರು ಗಾಳಿಯಿಂದ ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ. ಒಬ್ಬ ಶಾಸಕನಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ನನ್ನ ಮಾತು ಕೇಳೋರು ಯಾರಿಲ್ಲ, ಶಾಮೀಲಾಗ್ಬಿಟ್ಟಿದ್ದಾರೆ, ಕೈ ಬಿಸಿ ಮಾಡ್ತಿದ್ದಾರೆ ಅಂತ ಒಂದು ಕ್ಷೇತ್ರದ ಶಾಸಕರು ಮಾತನಾಡುವ ಮಾತು. ಅದನ್ನ ಹೇಳಿದ್ನಲ್ಲ, ಏನೋ ಒಂದು ರೀತಿ ಅವ್ರಿಗೆ ಸಮಾಧಾನ ಮಾಡಿದ್ರೆ ಅದು ಸುಮ್ಮಾಗ್ತದೆ. ಇದು ಇಲ್ಲ ಹಂಗೆ ರೀ. ಯಾವುದೇ ಯಾರು ಸತ್ಯರಿಸಿದ್ರಲ್ಲ ಇದರಲ್ಲಿ. ಓಕೆ, ಎಲ್ಲರೂ ಅವರೇ. ಈಗ ಯಾರು ರಾಜಕಾರಣಿಗಳು ಯಾಕೆ ಗಲಾಟೆ ಮಾಡ್ತಾರೆ? ಅವ್ರಿಗೆ ಏನಾದರೂ ಬರಲಿ ಅಂತ. ಓಕೆ, ಬಂದಮೇಲೆ ಅವರು ತಣ್ಣಗೆ ಸುಮ್ಮ ಕೊಡ್ತಾರೆ ಆರಾಮಾಗಿ. ಈಗ ಇಷ್ಟು 7 ಜನ ಸತ್ತರು. ಸತ್ತು ದಿವಸನೇ ಹೋಗಿ ಅವ್ರು CM ಬೈದ್ರು, ಎಲ್ಲರೂ ಬೈದ್ರು. ಅವತ್ತ ಇವ್ರು MLA ಅವ್ರು ಹೋಗ್ಬೇಕಿತ್ತು, ಗಲಾಟೆ ಮಾಡಬೇಕಿತ್ತು. ಅಲ್ಲಿ ಕೊಡ್ರಿ ಅವ್ನಿಗೆ ಒಂದು 50 ಲಕ್ಷ ಕೊಡಿ, 1 ಕೋಟಿ ಕೊಡಿ, ಯಾಕೆ ಕೊಡಿಸ್ಬಾರ್ದಿತ್ತು? ಆಮೇಲೆ ಹೇಳುವಂಥದ್ದು ಏನಿದೆ ಸ್ಟೇಟ್ಮೆಂಟು 4 ದಿವಸ ಆದಮೇಲೆ, 1 ವಾರ ಆದಮೇಲೆ.
ಓಕೆ ಅಲ್ವಾ? ಅವರು ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟಿದ್ರು ಸರ್, ಅವರು ಹಾಸ್ಪಿಟ್ಲಿಗೆ. ಅಲ್ಲ, ಅದನ್ನೇ CM ಇದ್ದಾಗ ಅವ್ರು ಹೋಗ್ಬೋದಿತ್ತಲ್ಲ. ಜನಪ್ರತಿನಿಧಿ ಆಗಿ CM ಬರ್ತಾರಂದ್ರೆ ಅವ್ರು ಅಲ್ಲಿ ಹೋಗಿ CMಗೆ ಬೇಡಿಕೆ ಇಡಬಹುದಾಗಿತ್ತು, ಅಲ್ಲೇ ಅನೌನ್ಸ್ ಮಾಡ್ರಿ ಅಂತ ಹೇಳ್ಬೋದಾಗಿತ್ತು. ಹೇಗೋ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಇದ್ದಾರೆ, ಮಾಡಿಸ್ಬೋದಾಗಿತ್ತು. ಕಾರ್ಮಿಕರ ಬಗ್ಗೆ ನಿಜವಾದ ಕಳಕಳಿ ಇದ್ರೆ ಅವ್ರು ಮಾಡ್ತಿದ್ರು. ನಾನು ಅದ್ರ ಅರ್ಥ ಅವ್ರ ಕಳಕಳಿ ಇಲ್ಲ ಅಂತಲ್ಲ, ಅವ್ರ ಕಳಕಳಿ ಇದೆ, ಬಟ್ ಅದರಲ್ಲಿ ಸ್ವಾರ್ಥತೆಯೂ ಇದೆ. ಎರಡೂ ಇದಾವೆ. ಸರ್, ನೀವು ಶುರು ಮಾಡೋದಕ್ಕಿಂತ ಮೊದಲು ಸರ್ ಈ ಬಫರ್ ಝೋನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೌದು. ಹೆಂಗಿರುತ್ತೆ ಈ ಬಫರ್ ಝೋನ್? ಈ ಬಫರ್ ಝೋನ್ ಪ್ರತಿಯೊಂದು ಹಳ್ಳಿಯಲ್ಲಿ ಗೋಮಾಳ ಅಂತ ಇರ್ತದೆ. ಓಕೆ. ಈ ದನಗಳ ಸಲುವಾಗಿ ಹುಲ್ಲು ಸಿಗೋದಿಲ್ಲ, ಅದಕ್ಕೆ ಹುಲ್ಲು ಮೇಯಿಸಲಿಕ್ಕೆ ಒಂದಿಷ್ಟು ಗೋಮಾಳ ಜಮೀನನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ಬಿಟ್ಟಿರ್ತಾರೆ. ಸರ್ಕಾರಿ ಜಮೀನು. ಹೌದು. ಪ್ರತಿಯೊಂದು ಹಳ್ಳಿಯಲ್ಲಿ ಗೋಮಾಳ ಜಮೀನಿದೆ. ಆ ಜಮೀನನ್ನ ಇವರು ಕಾಡಿನಲ್ಲಿ ಸಹ ಇರ್ತದೆ. ಆ ಕಾಡಿನಲ್ಲಿ ಕೆಲವೊಂದು ಕ್ಷೇತ್ರಗಳನ್ನ ಇವರು ಅಲಾಟ್ಮೆಂಟ್ ಮಾಡ್ತಾರೆ. ಜಿಯಾಲಜಿ ಡಿಪಾರ್ಟ್ಮೆಂಟು, ಗೌರ್ಮೆಂಟು ಅವ್ರಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಆ 2 ಎಕರೆ, 3 ಎಕರೆ, 10 ಎಕರೆ, ಇದರಲ್ಲಿ ಇಳಕಲದಲ್ಲಿ ಮಣಿ ಅಂತಿದ್ದಾನೆ, ಅವರು ಸುಮಾರು ಒಂದು 100 ಎಕರೆನ ಒಂದು ಇದು ಇದೆ. ಅದು ನೋಡಿ ಅವನ ಲಕ್ ಅಂದರೆ ಅದು ಎ ಕ್ಲಾಸ್ ಗ್ರಾಂಟ್ ಸಿಕ್ಕಿದೆ ಒಂದು ಅಲ್ಲಿ. ಬಿಕಾಸ್ ಅಲ್ಲಿ ನಾನು ಕೆಲಸ ಮಾಡೋದ್ರಿಂದ ನನಗೆ ಗೊತ್ತಿದೆ. ಎ ಕ್ಲಾಸ್ ಗಣೆ ಸಿಕ್ಕಿದೆ. ಅವನ ಒಂದು 15-20 ಎಕರೆ ಮತ್ತೆ ಎನ್ಕ್ರೋಚ್ ಮಾಡಿದ್ದಾನೆ ಸುತ್ತಲೂ. ಅದು ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ದೊಡ್ಡ ಕಂಪನಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾನೆ, ಜಪಾನ್, ಜರ್ಮನಿ ಎಲ್ಲ ಕಡೆ ಹೋಗ್ತದೆ. ಎಲ್ಲ ಎಲ್ಲರನ್ನೂ ಹಿಡಿದಲ್ಲಿ ಇಟ್ಕೊಂಡು ಶಾಸಕರು ಸಂಪರ್ಕದಲ್ಲಿದ್ದಾರೆ, ಮಾತಾಡಿಸ್ತೀನಿ ಸರ್. ಈ ಬಗ್ಗೆ ಮಾತನಾಡೋದಕ್ಕೆ ಯಶವಂತಪುರದ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸೋಮಶೇಖರ್ ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದೆಯಾ ಸರ್ ನಿಮಗೆ? ಸೋಮಶೇಖರ್ ಅವ್ರು, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಇದು ಗೋಮಾಳ ಜಮೀನು ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತದೆ. ದನಗಳ ಸಲುವಾಗಿ ಅದನ್ನ ಬಿಟ್ಟಿರ್ತಾರೆ. ಸರ್ಕಾರಿ ಜಮೀನು ಅದು. ಆ ಸರ್ಕಾರಿ ಜಮೀನು ಇದರಲ್ಲಿ ಗುಡ್ಡದಲ್ಲಿನೂ ಜಾಸ್ತಿ ಇದೆ ಗೋಮಾಳ ಜಮೀನು. ಆ ಗುಡ್ಡದಲ್ಲಿ ಎಲ್ಲಿಂದ ಎಲ್ಲಿವರೆಗಿದೆ ಅನ್ನೋದು ಯಾರು ಮಾರ್ಕ್ ಮಾಡಿಲ್ಲ. ಇವ್ರಿಗೆ ಅಲಾಟ್ಮೆಂಟ್ ಮಾಡುವಾಗ ಇವ್ರಿಗೆ ಅದನ್ನು ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ. ಇವ್ರು ಅದನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಹಾಗೆ ಈಗ ಹ್ಯಾಂಗೆ ಕಾಫಿ ಚಿಕ್ಕಮಗಳೂರು, ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಹ್ಯಾಂಗೆ ಗೂಡ ಎನ್ಕ್ರೋಚ್ ಮಾಡ್ತಿರ್ತಾರೆ, ಹಂಗೆ ಇವರು ಪ್ರತಿ ವರ್ಷಕ್ಕೂ ಸ್ವಲ್ಪ ಹಂಗೆ ಹೋಗ್ತಾನೆ ಇರ್ತದೆ ಒಳಗೆ, ಒತ್ತುವರಿ ಮಾಡ್ತಾನೆ ಇರ್ತಾರೆ. ಇವನ್ ನೋಡಿ, ಅದು ಹಿಂದೆ ಜನಾರ್ದನ್ ರೆಡ್ಡಿ ಅವರು ಇದ್ದಾಗೆ ಆಂಧ್ರ ಬಾರ್ಡರ್ದಲ್ಲಿ ಸದ ಅವರು ಇದು ಮಾಡಿದ್ರು, ಯಾರು ಕೇಳಿಲ್ಲ, ಯಾರು ಮಾಡಲಿಲ್ಲ. ಅಲ್ಲಿ ಒಂದು ಗುಡಿ ಇತ್ತು, ಆ ಗುಡಿನೂ ಡಿಮಾಲಿಷ್ ಮಾಡಿದ್ರು. ಅದ್ರ ಶಾಪ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಅದೇನು ಗೊತ್ತಿಲ್ಲ, ಬಟ್ ಎನ್ಕ್ರೋಚ್ಮೆಂಟ್ ಅಂತೂ ಪ್ರತಿಯೊಂದು ಊರಲ್ಲಿನೂ ಇರೋದೇ ಇದೆ. ನೀವು ಇದೇ ಪ್ರಕರಣ ಇದ್ರ ಬಗ್ಗೆ ಒಬ್ಬರದೇ ತಪ್ಪಲ್ಲ, ಜಿಯಾಲಜಿಸ್ಟ್ ಅಷ್ಟೇ ಅಲ್ಲ, ಸರ್ವೆ ಮಾಡಬೇಕು. ಸರ್ವೆ ಇಲಾಖೆ ಇರೋದು ಅದಕ್ಕೆ. ಕರೆಕ್ಟ್. ಸರ್ವೆ ಮಾಡಿ ಅವರು ಇದು ಎನ್ಕ್ರೋಚ್ಮೆಂಟ್ ಇದೆ ಅಂತ ಅವ್ರಿಗೆ ವರದಿ ಕೊಡ್ಲಿ. ಅವರಾಗಿ ಇನಿಷಿಯೇಟಿವ್ ತಗೊಳ್ಳೋದಿಲ್ಲ. ಯಾವನೊಬ್ಬ ಅರ್ಜಿ ಕೊಡಬೇಕು, ಮಾಡಬೇಕು. ಇವ್ರು ಯಾಕೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಗೊತ್ತಾದ್ರೆ ಯಾಕೆ ಸುಮ್ಮನೆ ಕೊಡ್ಬೇಕು? ಇವ್ರು ಅರ್ಜಿ ಕೊಟ್ಟ ಮೇಲೆ ಯಾಕೆ ಹೋಗೋದು ಅಲ್ಲಿಗೆ ವಿಸಿಟ್ಗೆ? ಕರೆಕ್ಟ್ ಸರ್. ಸರ್ವೆ ಮಾಡಿ ಹೇಳ್ಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕು, ಇಷ್ಟೊಂದು ಎನ್ಕ್ರೋಚ್ಮೆಂಟ್ ಆಗಿದೆ, ಇವನ ಕಡೆಯಿಂದ ಇದನ್ನ ಟ್ಯಾಕ್ಸ್ ವಸೂಲ್ ಮಾಡಿ, ಇವನು ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾನೆ, ಇವನ್ಗೆ ಈ ಜಮೀನು ಬಿಟ್ಟಿಸ್ಕೊಡಿ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಯಾಕೆ ವರದಿ ಕೊಡಬಾರ್ದು? ಯಾರು ಕೊಡೋದಲ್ಲ ವರದಿ. ಅಲ್ಲೇ ಈ ಥರ ಇನ್ಸಿಡೆಂಟ್ ಆಗಬೇಕು, ಗಲಾಟೆ ಆದಾಗ ಅದು ಬಫರ್ ಜಮೀನು, ಅದು ಗೋಮಾಳ, ಅದನ್ನು ಹೋಗಿ ನೀವು ಇದು ಮಾಡ್ರಿ ಅಂದ್ರೆ ಅವಾಗ ಬಂದು ಅವಾಗ ಅಳತಿ ಮಾಡೋರು. 7 ಮಂದಿ ಹೆಣ ಬಿದ್ದಾಗ ಅವಾಗ ಬಂದು ಅಳತಿ ಮಾಡಿ ವರದಿ ಕೊಡೋರು. ಇದು ಹೆಣ ಬೆಳಕಿಂತ ಮುಂಚೆ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಎಸ್ ಸರ್, ಮೊದಲೇ ಗೊತ್ತಿತ್ತಲ್ವಾ ನಿಮ್ಗೆ? ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರ್ತದೆ. ಕರೆಕ್ಟ್. ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಅನ್ನೋದು ಎಲ್ಲ ಪ್ರತಿಯೊಂದು ಇಲಾಖೆಗೂ ಗೊತ್ತಿರ್ತದೆ. ಎಸ್ ಸರ್, ಬರ್ತೀನಿ. ಬೆಂಗಳೂರಿನಿಂದ ರಾಘವ್ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ರಾಘವ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಸ್ವಲ್ಪ ಜೋರಾಗಿ ಮಾತನಾಡಿ ಸರ್. ಸರ್ ಕೇಳಿಸ್ತಿದೆ ಸರ್, ಇವಾಗ ಕೇಳಿಸ್ತಿದೆ ಸರ್. ಮಾತನಾಡಿ. ಕೇಳಿಸ್ತಿದೆ. ಸರ್, ಎಸ್ ಟಿ ಸೋಮಶೇಖರ್ ಅವರು ಇವಾಗ ಪತ್ರ ಬರ್ದಿದ್ದೀನಿ ಅಂತ ಹೇಳ್ತಾರಲ್ಲ ಸರ್, ತನ್ನ ಕ್ಷೇತ್ರದಲ್ಲಿ ಇಂಥದ್ದೊಂದು ಅಕ್ರಮವಾಗಿ ಇಂಥವೆಲ್ಲ ಕಲ್ಲು ಗಣಿಗಾರಿಕೆಗಳು ನಡೀತಾ ಇದಾವೆ ಇಂಥ ಜನನಿಬಿಡ ಪ್ರದೇಶದಲ್ಲಿ ಅಂತಂದು ಬೆಂಗಳೂರು ನಿಯರ್ ಪಕ್ಕದಲ್ಲೇನೆ. ಬಟ್ ಆತನಿಗೆ ಗೊತ್ತಿರಲಿಲ್ಲ ಸರ್ ಇಷ್ಟು ದಿನ. ಅಲ್ಲಿ ಆತ ಕನಿಷ್ಠ 2 ರಿಂದ 3 ಬಾರಿ ಅಲ್ಲಿ ಶಾಸಕರಾಗಿದ್ದಾರೆ. ತನ್ನ ಜೇಬಿಗೆ ಕಾಸು ಬಂತಂದ್ರೆ ಒಂದ್ ರೀತಿ, ಕಾಸು ಬಂದಿಲ್ಲ ಅಂದ್ರೆ ಇನ್ನೊಂದ್ ರೀತಿ ತರ ಮಾಡಬಾರ್ದು. ಫಸ್ಟ್ ಜನರಿಗೆ ಏನ್ ತೊಂದರೆ ಆಗುತ್ತೋ
ಅದ್ರ ಬಗ್ಗೆ ಗಮನ ಹರಿಸಿ ಆ ಪ್ರಾಬ್ಲಮ್ ಅನ್ನ ಆ ತೊಂದರೆಯನ್ನ ಸಾಲ್ವ್ ಮಾಡಕ್ ಯೋಚನೆ ಮಾಡ್ಬೇಕು. ಈ ಸೋಮಶೇಖರ್ ಅಂತವ್ರನ್ನ ಜನಪ್ರತಿನಿಧಿಯಾಗಿ ಮಾಡೋದು ನಮ್ಮಂತವ್ರು ಬಹಳ ತಪ್ಪು ಸರ್. ಇಂಥವ್ರು ನಾನು ಕ್ವಾರಿಯ ಮಾಲೀಕರಿಗೆ ಮೊದಲೇ ಹೇಳಿದ್ದೆ, ಕ್ಷೇತ್ರದ ಶಾಸಕರ ಮಾತಿಗೂ ಕೂಡ ಬೆಲೆ ಕೊಡ್ತಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾ ಸರ್, ಓಕೆ ಸರ್, ಇದೊಂಥರ ಹೆಂಗಿದೆ ಸರ್, ನಗಿಪಾಟ್ಲಾಗುತ್ತೆ ಸರ್. ಒಬ್ಬ ಶಾಸಕ ಇಷ್ಟೆಲ್ಲ ಬೇರೆ ಬೇರೆದೆಲ್ಲ ಅನಾವಶ್ಯಕವಾಗಿ 101 ನಾನು ಚರ್ಚೆ ಮಾಡೋದ್ ನೋಡಿದ್ದೀನಿ. ಅನಾವಶ್ಯಕವಾಗಿ ಬೇರೆ ಬೇರೆ ಪಾರ್ಟಿಗಳನ್ನೇ ತನ್ನ ಗೆದ್ದಂತ ಪಾಡಿ ಅವ್ರದ್ದೇನಿರ್ಲಿ ವೈಯಕ್ತಿಕ ಅದನ್ನೆಲ್ಲ ಟೀಕೆ ಮಾಡ್ತಾನೆ. ಇಂಥವ್ ಯಾಕೆ ಟೀಕೆ ಮಾಡ್ಲಿಲ್ಲ ವಿಧಾನಸಭೆಯಲ್ಲಿ? ಅಲ್ಲ, ವಿಧಾನಸಭೆ ಅಧಿವೇಶನ ಚರ್ಚೆ ಮಾಡ್ಬೋದಾಯ್ತಲ್ಲ, ಕೇಳ್ಬೋದಾಯ್ತಲ್ಲ, ಸರ್ಕಾರ ಗಮನಕ್ಕೆ ತರ್ಬೋದಾಯ್ತಲ್ಲ. ಓಕೆ ಸರ್ ಏನ್ ಅದು ಸರ್, ಇವ್ರು ಏನ್ ಗೊತ್ತಾ ಸರ್, ಇವ್ರಿಗೆ ಅದು ಹೇಳ್ತೀನಲ್ಲ ಸರ್, ದುಡ್ಡು ಕೊಟ್ಟದ್ದು ಅವರೇ. ಕಮಿಷನ್ ಬಂದಿಲ್ಲ, ಕಮಿಷನ್ ಡೀಲ್ ಆದಾಗ ಒಂಥರ ರೀತಿ ಮಾತಾಡ್ತಾರೆ, ಕಮಿಷನ್ ಇಲ್ಲ ಅಂತಂದ್ರೆ ಒಂದ್ ರೀತಿ ಮಾತಾಡ್ತಾರೆ. ಇವ್ರಿಗೆಲ್ಲ ಸರ್ ಬೇಸಿಕಲಿ ಇವರು ಜನಪ್ರತಿನಿಧಿ ಆಗಕ್ ನಾಲಾಯಕ ಸರ್. ಅಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಅವ್ರ ಕ್ಷೇತ್ರದಲ್ಲಿ ಇಂಥದ್ದೊಂದು ನಡೀತಿದೆ, ಅವ್ರ ವಿರುದ್ಧ ಕ್ರಮ ಆಗ್ಬೇಕಂತ ಮೊದ್ಲೇ ಮಾತನಾಡ್ಬೇಕಾಗಿತ್ತು. ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ನಿಮ್ಮ ವಾದ? ಹೌದು ಹೌದು ಸರ್, ಸತ್ಯ, ಕರೆಕ್ಟ್ ಸರ್. ಅಂದ್ರೆ ಅವರನ್ನ ಸಮಾಧಾನ ಪಡಿಸಿದ್ರೆ ಇದು ಯಾವ್ದು ಹೊರಗಡೆ ಬರಲ್ಲ ಅಂತ? ಹಾ ಹೌದು ಸರ್. ಇದು ಕೇವಲ ಯಶವಂತಪುರನೋ ಬೆಂಗಳೂರು ದಕ್ಷಿಣ ಅಂತಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಇಂಥದ್ದೊಂದು ವ್ಯವಸ್ಥೆ ನಡೀತಿದೆ ಅನ್ನೋ ಆರೋಪ ಇದೆ ನಿಮಗೆ. ಹೌದು ಹೌದು ಸರ್, ಹೌದು. ಕ್ಷೇತ್ರದ ಶಾಸಕರುಗಳು, ಸ್ಥಳೀಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಹೌದು, ಎಲ್ಲಾನು ಶಾಮೀಲಾಗಿರ್ತಾರೆ ಸರ್. ಪಾಪ ಬಂದಂತ ಗಣ್ಯ ವ್ಯಕ್ತಿ ಬಂದಿದಾರಲ್ಲ ಸರ್, ತುಂಬಾ ವಿವರವಾಗಿ ಹೇಳ್ತಿದ್ದಾರೆ ಸರ್. ಅವ್ರು ತುಂಬಾ ಚೆನ್ನಾಗಿ ವಿವರವಾಗಿ ಹೇಳ್ತಿದ್ದಾರೆ ಸರ್, ಬಹಳ ಚೆನ್ನಾಗಿ ಮೂಡ್ ಬರ್ತಿದೆ ಸರ್ ಕಾರ್ಯಕ್ರಮ. ಹಾಗಾದ್ರೆ 7 ಜನರ ಸಾವಿಗೆ ನ್ಯಾಯ ಯಾವಾಗ ಮತ್ತೆ ಸರ್? ಇವರು ಶಾಸಕರು ಸರ್, ಅವ್ರು ಬಂದಂತ ಸಿಎಂ ಇಷ್ಟ ಅವ್ರಿಗೆ 1 ಕೋಟಿ ಕೊಡ್ಬೇಕಾಯ್ತಂತ ಮೊದಲನೇ ದಿನನೇ ಹೋಗ್ಬಿಟ್ಟು ಅವ್ರ ಪರವಾಗಿ ಆಯ್ತಲ್ಲ ಸರ್, ಅದನ್ನ ಯಾಕೆ ಮಾಡ್ಲಿಲ್ಲ ಇವರು? ಎಸ್ ಸರ್, ಬೇರೆ ಡೀಲ್ ಅಲ್ಲಿ ನಿರತರಾಗಿದ್ರ ಇವರು ಸೋಮಶೇಖರ್ ಅವರು? ಬೇರೆ ಬೇರೆದೆಲ್ಲ 101 ಇಡೀ ಕರ್ನಾಟಕದ ಮಾತಾಡ್ತಾ ಇರ್ತಾರೆ ಅವಾಗವಾಗ. ಅವ್ರಿಗೆ ಯಾಕೆ ಸರ್ ನ್ಯಾಯ ಕೊಡ್ಸಕ್ಕಾಗಲಿಲ್ಲ? ನೋಡೋಣ ಏನಾಗುತ್ತೆ ಅಂತ. ನಾವು ಸೋಮಶೇಖರ್ ಅವರನ್ನು ಮಾತನಾಡಿಸ್ತೇವೆ. ಥ್ಯಾಂಕ್ ಯು ರಾಘವ್ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಸರ್, ನೀವು ಅವಾಗಲೇ ಮಾತನಾಡ್ತಾ ಇದ್ರಿ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕು ಅಂತ. 2025ರಲ್ಲಿ ದಿ ಕರ್ನಾಟಕ ಇಲ್ಲೀಗಲ್ ಮೈನಿಂಗ್ ಆ್ಯಂಡ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಕ್ಟ್ ಅಂತ ಒಂದು ಕಾನೂನು ತೆಗೆದುಕೊಂಡು ಬಂದರು ಸರ್. ಈ ಕಾನೂನಿನ ಅಡಿಯಲ್ಲಿ ನಾವು ಡ್ರೋನ್ ಮುಖಾಂತರ ಎಲ್ಲೆಲ್ಲಿ ಅಕ್ರಮವಾದಂಥ ಗಣಿಗಾರಿಕೆ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ, ಡ್ರೋನ್ ಸರ್ವೆ ಮಾಡ್ತೀವಿ ಅಂತ ಸರ್ಕಾರ ಮುಂದೋಯಿತು. ಸ್ವತಃ ಗಣಿಗಾರಿಕೆಯ ಮಾಲೀಕರದನ್ನು ವಿರೋಧ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಡ್ರೋನ್ ಸರ್ವೆ ಮಾಡಬಾರ್ದು ಅಂತ. ಡ್ರೋನ್ ಸರ್ವೆ ಹಾಕ್ರಿ, ಸ್ಯಾಟಲೈಟ್ ಸರ್ವೆ ಮಾಡ್ತಾರಲ್ಲ, ಡ್ರೋನ್ ಸರ್ವೆ ಎದಕ್ಕೆ ಬೇಕು? ಥ್ರೂ ಸ್ಯಾಟಲೈಟ್ ಸರ್ವೆ ಮಾಡ್ತಾರೆ. ಈ ಥ್ರೂ ಸ್ಯಾಟಲೈಟ್ ನಾವು ಸೈಟ್ಗಳನ್ನು ಸರ್ವೆ ಮಾಡಿಸ್ತೀವಿ. ಹೌದು, ಗುಡದಲ್ಲಿ ಸರ್ವೆ ಮಾಡೋದು ದೊಡ್ಡದಾ? ಪರ್ಫೆಕ್ಟಾಗಿ ಸರ್ವೆ ಮಾಡ್ತದೆ ಸ್ಯಾಟಲೈಟ್ಲಿಂದ. ಸ್ಯಾಟಲೈಟ್ಲಿಂದ ನೀವು ಕೇಳ ಯಾವುದೇ ಸರ್ವೆನ ಆಫೀಸಿಗೆ ಹೋಗಿ ಅವರೇ ಹೇಳ್ತಾರೆ, ಈ ಸರ್ ಈ ಆ್ಯಪಿಗೆ ಹೋಗಿ ಈ ಆ್ಯಪಿಗೆ ಒತ್ತರಿ, ನೀವು ನಿಮ್ಮ ಸರ್ವೆ ನಂಬರ್ ಹಾಕಿ, ನಿಮ್ಮ ಹೊಲ ಎಷ್ಟಿದೆ ಎನ್ಕ್ರೋಚ್ಮೆಂಟ್ ಆಗಿದೋ ಇಲ್ಲೋ ಅನ್ನೋದೆಲ್ಲ ಪ್ರತಿಯೊಂದು ಮಾಹಿತಿ ಬರ್ತದೆ ಅಂತ ಹೇಳ್ತಾರೆ. ಯಾರು ಮಾಡೋದು ಬೇಕಾಗಿಲ್ಲ, ನಾವೇ ಆ್ಯಪ್ ಒತ್ತಿ ನಾವೇ ಮಾಡ್ಕೋಬಹುದು. ಓಕೆ, ನೀವು ದ್ರೋಣಕ್ಕೆ ಯಾಕೆ ಹೋಗ್ತೀರಿ? ದ್ರೋಣ ಏನು ಬೇಕಾಗಿಲ್ಲ, ಸ್ಯಾಟಲೈಟ್ಲಿಂದನೇ ಸರ್ವೆ ಮಾಡ್ಬೋದು. ಆ ಸ್ಯಾಟಲೈಟ್ಲಿಂದ ಸರ್ವೆ ಮಾಡಿಸಿದ್ರೆ ಯಾವ ತೊಂದರೆನೇ ಇಲ್ಲ, ಎಲ್ಲರಿಗೂ ಗೊತ್ತಾಗ್ತದೆ. ಒಂದು ಸೆಕೆಂಡ್ ಪ್ರತಿಭಟನೆ ಮಾಡ್ತಿದ್ದಾರೆ ಅಲ್ಲ, ಅಯ್ಯೋ ಅವ್ರು ಹೇಳಿ ಮಾಡೋ, ಅವ್ರು ಯಾರು ಹೇಳೋರು? ಅದ್ರ ಅರ್ಥ ಏನು? ಎನ್ಕ್ರೋಚ್ಮೆಂಟ್ ಮಾಡ್ಯಾರ ಅಂತ ಅರ್ಥ. ಅದು ಕರೆಕ್ಟ್, ಅವ್ರದ್ದು ಲೂಪ್ ಹೋಲ್ಸ್ ಇದಾವೆ, ಎನ್ಕ್ರೋಚ್ಮೆಂಟ್ ಮಾಡಿದಾರ ಅಂತ ಉದ್ದೇಶದಿಂದ ಅದನ್ನ ಅಪೋಸ್ ಮಾಡ್ತಾರೆ. ಅವರೇ ಸರಳ ನ್ಯಾಯಯುತವಾಗಿ ತಮ್ಮ ಹದ್ದುಬಸ್ತಿನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರೆ ಅವ್ರ್ಯಾಕೆ ಬೇಡ ಅಂತಾರೆ? ಕರೆಕ್ಟ್, ಇಲ್ಲಿಗೆಲ್ಲ ಆಗಿ ಮೈನ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಡ ಅಂತ ಹೇಳಿ. ಸಕ್ರಮ ಇದ್ದಿದ್ರೆ ಯಾಕೆ ಅವರು ವಿರೋಧ ಅಂತ? ಸಾಧ್ಯನೇ ಇಲ್ಲ. ಇದ್ದಾರೆ, ಬರ್ತೀನಿ ಸರ್. ಕೇಶವಮೂರ್ತಿ ಅಂತ. ನಮಸ್ಕಾರ ಕೇಶವಮೂರ್ತಿ ಅವರೇ. ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಶಿಡ್ಲಘಟ್ಟ ತಾಲೂಕು. ಓಕೆ, ಕೆಜಿಪುರ ವಿಲೇಜ್. ಹಾ, ನಿಮ್ಮಲ್ಲಿ ಗಣಿಗಾರಿಕೆ ನಡೀತಾ? ಅಯ್ಯೋ ಭಯಂಕರ ಸರ್, ಎಲ್ಲ ಒಡೆದು ನಾವು ಎಷ್ಟು ಆಟ ಆಡ್ತಾ ಇದೀವಿ. ಈ ತರ ಮಳೆಗಾಲ ಬಂದಾಗ ಭಯಂಕರ ಮಳೆ ಹೊಡೆದು, ಆ ಬೆಟ್ಟ ಗುಡ್ಡ ಇರುವಾಗ ಭಯಂಕರ ಮಳೆ ಹೊಡೆದು ನಾವು ಅದ್ರ ಮೇಲೆ ಹಚ್ಚ ಹಸಿರಾಗಿತ್ತು. ಇವತ್ತು ನೀವು ಬಂದು ನೋಡಿ, ಅದು ಆಗಿದೆ ಅಂದ್ರೆ ಆ ಬಂಡೆ ಎಲ್ಲ ತೆಗೆದ್ಬಿಟ್ಟು, ಆ ಬಂಡೆ ಎಲ್ಲ ತೆಗೆದು ನಾಶ ಮಾಡ್ಬಿಟ್ರು ಇವರು ಜೋಬು ತುಂಬಿಸ್ಕೊಂಡ್ರು. ಆಯ್ತಾ? ನಾವು ಇವತ್ತು ಅಲ್ಲಿ 1500 ಅಡಿ 2000 ಅಡಿ ಹೊಡೆದ್ರು ಒಂದು ಡಾಬ್ನಿ ಸಿಕ್ಕಲ್ಲ.
ಈ ಮರಳು ಈ ಗಣಿ ಕೆಲಸದಿಂದ ಎಲ್ಲ ತೆಗೆದು ನಾಶ ಮಾಡಿಬಿಟ್ರು ಈ ಪಾಪಿ ನನ್ನ ಮಕ್ಕಳಿಂದ. ಎಷ್ಟು ರೋಷ ಬರ್ತದೆ ಗೊತ್ತಾ ಇವತ್ತು ನಮಗೆ. ಈ ದುಡ್ಡು ಸಿಗುತ್ತೆ ಅವ್ರಿಗೆ, ಆ ಪಾಪಿ ನನ್ನ ಮಕ್ಕಳಿಂದ ದುಡ್ಡು ಸಿಗ್ಬಿಡ್ತದೆ, ಅವ್ರ ಕುಟುಂಬ ಚೆನ್ನಾಗಿರ್ತದೆ. ಇಲ್ಲಿ 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 ಇದರ ಬಡತಾಯಿಗಳು ಇವರು ಅನುಭವಿಸ್ಬೇಕು. ಅವ್ರ ಮಾತ್ರ ಪಾಪಕರಣದಿಂದ ಇದೀವಲ್ಲ ನಾವು ಬಡಪಾಯಿಗಳು. ಏನ ಅಂತ ಸುಂದರವಾಗಿತ್ತು ಸರ್, ನಾಶ ಮಾಡಿಟ್ಬಿಟ್ರು. ಎಷ್ಟು ಸುಂದರವಾಗಿತ್ತು ಗೊತ್ತಾ ಸರ್. ಎಲ್ಲ ಅಕ್ರಮನ, ಎಲ್ಲ ತಿಂದು ಸೇರ್ಬಿಟ್ರಲ್ಲ. ಇದ್ರ ಬಗ್ಗೆ ಇಂಥದ್ದೊಂದು ಅಕ್ರಮ ಗಣಿಗಾರಿಕೆ ನಡೀತಿದೆ, ಇಲ್ಲ ಆಗ ನಾನು ಪ್ರತಿಭಟನೆ ಮಾಡಿದ್ದು ಇತ್ಯಾದಿ ಮಾಡಿದ್ರು. ಗ್ರಾಮಸ್ಥರನ್ನ ಸೈಡಿಗೆ ತಳ್ಳಿದ್ರು, ಮಾಡಿದ್ರು. ಗ್ರಾಮಸ್ಥರನ್ನೆಲ್ಲ ಸೈಡಿಗೆ ತಳ್ಳಿಬಿಟ್ರು. ಶಿಡ್ಲಘಟ್ಟ ಅಂದ್ರಲ್ವಾ ನಿಮ್ದು? ಶಿಡ್ಲಘಟ್ಟ ತಾಲೂಕು. 2021 ಚಿಕ್ಕಬಳ್ಳಾಪುರದಲ್ಲಿ ಒಂದು ಜಿಲೆಟಿನ್ ಸ್ಫೋಟ ಆಗೆಲ್ಲ ಮೃತಪಟ್ಟಿದ್ರಲ್ಲ ಸರ್, ಘಟನೆ ಆಗಿ. ಅದಕ್ಕೆ ತುಂಬಾ ಹಿಂದೆ ನಾವು ಸಣ್ಣ ಹುಡುಗರು ಅಲ್ಲಿ ಫ್ರೀ ಎಲ್ಲ ಮೇಯ್ಸಕ್ ಹೋಗಿವಿ ನಾವು. ಹಿರೇನಾಗವೇಲಿ ಅಲ್ವಾ ಗ್ರಾಮ? ಅದು ಗ್ರಾಮ ಸರ್. ನಾಶ ಮಾಡಿಟ್ಬಿಟ್ರು ಪ್ರಕೃತಿ ಎಲ್ಲ ನಾಶ ಮಾಡಿಟ್ಟ. ನಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟು ಪ್ರಕೃತಿನ ಹಾಳು ಮಾಡ್ತಾರಂದ್ರೆ ಮತ್ತೆ ಇವ್ರು ಮಾಡಿ ಇಟ್ಬಿಟ್ಟು ಹೋಗ್ರಿ. ಇವರೇ ಸತ್ತು ಮತ್ತೆ ಸಿನಿಮಾ ಕೊಟ್ಟು ಭಗವಂತ ಅನುಭವಿಸ್ಬೇಕಲ್ಲ. ಇವ್ರೆ ಸ್ವಲ್ಪ ಜ್ಞಾನ ಬೇಡವಾ? ಪ್ರಕೃತಿ ನಾವ್ ಹೆಂಗ್ ಉಳಿಸ್ಕೊಬೇಕು ಅನ್ನೋದು ಜ್ಞಾನ ಬೇಡವಾ ಇವ್ರಿಗೆ? ಬರೀ ದುಡ್ಡದಿಂದ ನೋಡ್ಬಿಟ್ರೆ ಪ್ರಕೃತಿ ನಾವು ಉಳಿಸ್ಕೊಳ್ಳೋದು. ಎಷ್ಟು ಸುಂದರವಾಗಿತ್ತು ಸರ್, ಎಷ್ಟು ಸುಂದರವಾಗಿತ್ತು. ಇಡೀ ಕಂಪ್ಲೀಟ್ ನಮ್ಮ ಏರಿಯಾ ಎಲ್ಲ ಬಂಡೆ ತೆಗೆದು ನಾಶ ಮಾಡಿಬಿಟ್ರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಬೆಂಗಳೂರಿಂದ, ಆನಂದ್ ಅಂತ. ನಮಸ್ಕಾರ ಆನಂದ್ ಅವರೇ. ನಮಸ್ತೆ ಸರ್. ನಮಸ್ತೆ, ವೆರಿ ಗುಡ್ ಆಫ್ಟರ್ನೂನ್. ನಮಸ್ತೆ, ಗುಡ್ ಆಫ್ಟರ್ನೂನ್ ಸರ್. ಈ ಕಲ್ಲು ಕ್ವಾರಿ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮೇಲಿಂದ ಮೇಲೆ ದುರಂತಗಳು ಕರ್ನಾಟಕದಲ್ಲಿ ಸಂಭವಿಸ್ತಾನೆ ಇದೆ. ಹೌದು. ಇತ್ತೀಚೆಗೆ ನಡೆದಂತ ಒಂದು ಘಟನೆಯಲ್ಲಿ 7 ಜನ ಮೃತಪಟ್ಟರು. ಸ್ವತಃ ಅಲ್ಲಿ ಕ್ಷೇತ್ರದ ಶಾಸಕರು ಧ್ವನಿ ಎತ್ತಾ ಇದ್ದಾರೆ ಮೃತಪಟ್ಟವರ ಪರವಾಗಿ. ಸರ್, ಅವತ್ತು ಮುಂಜಾನೆ ಏನು ಒಂದು ಅವಘಡ ನಡೆದಿದೆ, ಇದು ಒಂದು ದುರಂತನೇ ಹೇಳ್ಬೋದು ನಾವು. ಕಾರಣ, ಇಟಾಚಿ ತಗೊಂಡ್ ಮೇಲೆ ಯಾರು ಒಬ್ಬ ಕೆಲಸ ಮಾಡಿದಾನೆ, ಕೆಳಗಡೆ ಯಾರು ಕಾರ್ಮಿಕರಿದ್ದಾರೆ ಅನ್ನೋದು ನೋಡಿಲ್ಲ. ಅಲ್ಲಿ ಸತ್ತಂತ ಬಡ ಕಾರ್ಮಿಕರ ಪರ ಧ್ವನಿ ಎತ್ತೋದು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಶಾಮೀಲಾಗಬೇಕಾದಿತ್ತೆ. ಏನಕ್ಕಂದ್ರೆ ಇವತ್ತು ಮಾಧ್ಯಮ ಏನಿದೆ, ಒಂದು ಶಕ್ತಿ ತುಂಬಿರುವಂತ ಒಂದು ನಾವು ಜನಕ್ಕೆ, ಬಡ ಜನಕ್ಕೆ ಶಕ್ತಿ ಕೊಡುವಂತ ಮಾಧ್ಯಮದ ಕೈಯಲ್ಲಿದೆ. ನೀವು ಚಾಟಿ ಬೀಸ್ಬೋದು ಸರ್ಕಾರಕ್ಕೆ, ಹಾಗೂ ಕೆಲವು ಗಣಿಗಾರಿಕೆ ನಡೀತಾ ಇದೆಯಲ್ಲ ಅವ್ರ ವಿರುದ್ಧ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಸ್.ಟಿ. ಸೋಮಶೇಖರ್ ಸಾಹೇಬ್ರ ಒಂದು ಕ್ಷೇತ್ರದಲ್ಲಿ ಈ ತರ ಗಣಿಗಾರಿಕೆ ನಡೀತಾ ಇರೋದು ಅವ್ರಿಗೆ ಮಾಹಿತಿ ಇಲ್ಲ ಅಂತ ನಾನು ಅನ್ಕೊಳೋಣ. ಒಂದು ಪೊಲೀಸ್ ಇಲಾಖೆ ಆಗ್ಲಿ, ಸಂಬಂಧಪಟ್ಟ ಗಣಿಗಾರಿಕೆಯ ಕೆಲವು ಆಯುಕ್ತರಾಗ್ಬೋದು, ಅವ್ರ ಕೆಳಗಡೆ ಇರೋಂತ ಸಹಾಯಕ ಅಭಿಯಂತರ ಆಗ್ಬೋದು, ಅದಕ್ಕೆ ಕೆಳಗಡೆ ಇರೋಂತ ಕೆಲವು ಜಾಯಿಂಟ್ ಕಮಿಷನರ್ ಆಗ್ಬೋದು, ಇದೆಲ್ಲದ್ರ ಜೊತೆಗೆ ಸರ್ ದಯವಿಟ್ಟು ತಪ್ಪಿಕೊಂಬೇಡಿ, ಕೆಲವು ಮೀಡಿಯಾ ಮಿತ್ರರು ಕೂಡ, ಇವಾಗ ನೀವು ಆ ಭಾಗದಲ್ಲಿ ನಿಮ್ಮ ಒಬ್ರು ಮೀಡಿಯಾ ಮಿತ್ರರು ಇರ್ತಾರೆ ಸರ್, ಅವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಈ ಕಾರ್ಯಕ್ರಮದ ಬಗ್ಗೆ ಯಾರು ಮೃತಪಟ್ಟಿದಾರೋ ಅವರು ಪರವಾಗಿ ಧ್ವನಿ ಎತ್ತಿ ಮಾತನಾಡ್ತಾ ಇದೀವಿ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ನೀವು ಇನ್ಯಾರು ಕರ್ಕೊಂಡು ಬಂದು ಇಲ್ಲಿ ಕಂಪೇರ್ ಮಾಡುವಂತದ್ದಲ್ಲ. ಹಂಗಲ್ಲ ಸರ್, ಸತ್ತ ಮೇಲೆ ನಾವು ಧ್ವನಿ ಎತ್ತಕ್ಕಿಂತ ಮುಂಚೆ ಇಂತ ಒಂದು ಅಕ್ರಮ ಗಣಿಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಒಂದು ವರದಿ ಕೊಟ್ಟಿದೆ. ಆ ವರದಿಯಲ್ಲೇ ರಾಜ್ಯದಲ್ಲಿ 6123 ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದೆ. ಇದರಿಂದ 31,26,00,000 ರೂಪಾಯಿ ದಂಡವನ್ನ ಪಾವತಿ ಮಾಡಲಾಗಿದೆ ಅಂತೆಲ್ಲ ಹೇಳಲಾಗಿದೆ. ಮಾತನಾಡಿಸ್ತೀನಿ ನಿಮ್ಮನ್ನ. ಸ್ವತಃ ಕ್ಷೇತ್ರದ ಶಾಸಕರಾಗಿರುವಂತ ಎಸ್.ಟಿ. ಸೋಮಶೇಖರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮದೇ ಕ್ಷೇತ್ರದಲ್ಲಿ ಆಗಿರುವಂತಹ ಕ್ವಾರಿ ದುರಂತದ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಸರ್, ಹೆಂಗಾಯ್ತು ಘಟನೆ ಇದೆ ಅವತ್ತು? ಸರ್, ಇದು ಸುಮಾರು ಜನ ಕ್ವಾರಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಸುಗಳು ಸಾವಾಗೋದು, ಪ್ರಾಣಿಗಳು ಸಾವಾಗೋದು ಇದೆಲ್ಲ ಕಾಮನ್ ಆಗಿತ್ತು. ಓಕೆ. ಈ ಚಿರತೆನೂ ಕೂಡ ತುಂಬು ಗರ್ಭಿಣಿ ಚಿರತೆ 3 ಮರಿ ಇನ್ನು ಹಾಕಿರ್ಲಿಲ್ಲ. ಅದು ಸತ್ತದಾಗ್ಲೇ ನಾನು ಸ್ವಲ್ಪ ಪ್ರತಿಭಟನೆ ಮಾಡಿದ್ದೆ ಅಸೆಂಬ್ಲಿಲಿ.
ಅಲ್ಲಿ ಮತ್ತೆ ಕ್ವಾರಿ ಓನರ್ಗಳೆಲ್ಲ ಸೇರಿ ಒಂದು ಸಭೆನೂ ಕೂಡ ಮಾಡಿದ್ದೆ. ಈ ಡಿಪಾರ್ಟ್ಮೆಂಟ್ನವರು ಎಚ್ಚೆತ್ಕೊಂಡಿಲ್ಲ. ಆ ಉದಯ್ ಕುಮಾರ್ ಅನ್ನೋರು ಅವ್ರಿಗೇನ್ ಕ್ವಾರಿ ಆಗಿದೆ, ಕೆಳಗಡೆ ಅವರು ಜಲ್ಲಿ ಕರ್ಷನ್ ಮಾಡ್ಕೊಳ್ಳಕ್ಕೆ ಒಂದು 16-17 ಜನ ಅವರು ಕೆಲಸ ಮಾಡ್ತಾರೆ ಬೆಳಗ್ಗೆನೆ 7 ಗಂಟೆಗೆ. ಆ ಸರ್ವೆ ನಂಬರ್ ಮೇಲ್ಗಡೆ ಇನ್ನೊಬ್ಬರಿಗೆ ಆನಂದ್ ಸ್ವಾಮಿ ಅನ್ನೋರಿಗೆ ಕ್ವಾರಿ ಸ್ಯಾಂಕ್ಷನ್ ಆಗಿದೆ. ಇಲ್ಲ ಉದಯ್ ಕುಮಾರ್ ಎಚ್ಚೆತ್ಕೋಬೇಕಾಯ್ತು, ಮೇಲ್ಗಡೆ ಕೆಲಸ ನಡೀತಾ ಇದೆ, ಇಲ್ಲಿ ಕೆಳಗಡೆ ಕೆಲಸ ಮಾಡೋದು ಬೇಡ, ಬೇರೆ ಕಡೆ ಕೆಲಸ ಮಾಡಿ ಅಂತ ಇವ್ರಾದ್ರು ಹೇಳ್ಬೇಕಾಯ್ತು. ಆ ಮೇಲ್ಗಡೆ ಆನಂದ್ ಸ್ವಾಮಿನೂ ಕೂಡ ಇನ್ಸ್ಪೆಕ್ಷನ್ ಮಾಡ್ಬೇಕಾಯ್ತು. ಮೇಲ್ಗಡೆ ನಾವು ಕೆಲಸ ಮಾಡ್ತಾ ಇದೀವಿ, ಅದ್ರ ಕೆಳಗಡೆನೆ ಯಾರು ಕೂಡ ಕೆಲಸ ಮಾಡಬೇಡಿ ಅಂತ ಅವ್ರಾರು ಇನ್ಸ್ಟ್ರಕ್ಷನ್ ಮಾಡ್ಬೇಕಾಯ್ತು. ಇಬ್ರು ಕೇರ್ಲೆಸ್. 7 ಜನ ಸತ್ತಿದ್ದಾರೆ. ಹೌದು, 7 ಜನಕ್ಕೆ ಇದುವರೆಗೂ ಆಕ್ಷನ್ ಆಗ್ಲಿಲ್ಲ. ಇದು ಯಾರ್ದು ತಲೆದಂಡ ಆಗ್ಲಿಲ್ಲ. ಯಾರು ತಪ್ಪಿತಸ್ಥರು ಅವ್ರಿಬ್ರು ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ನವರು ಕೂಡ ಇದುವರೆಗೂ ಅರೆಸ್ಟ್ ಮಾಡ್ಲಿಲ್ಲ. ಈ ತರ ಆಗಿದೆ. ಸದ್ಯಕ್ಕೆ ಕ್ವಾರೆಗಳೆಲ್ಲನೂ ಕೂಡ ಮುಚ್ಚಿದ್ದಾರೆ. 16,000 ಜನ ಕೆಲಸ ಮಾಡ್ತಾರೆ ಆ ಬಂಡೆಗಳಲ್ಲಿ. ಆ ಯುವಕರೆಲ್ಲ ಬ್ಯಾಂಕ್ ಸಾಲ ತಗೊಂಡು ಲಾರಿಗಿರಿ ತಗೊಂಡು ಜಲ್ಲಿ ಹೊಡೆಯೋದು ಮತ್ತೊಂದು ಮಾಡೋದು, ಅದು ಪಾಪ ಎಂಪ್ಲಾಯೀಸ್ ಎಲ್ಲನೂ ಕೂಡ ಒಂದು ಜಾಬ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಕೆಲಸ ಮಾಡೋರಿಗೆ 100% ಸೇಫ್ಟಿ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈ ಡಿಪಾರ್ಟ್ಮೆಂಟ್ನವರು ಯಾವುದು ಕೂಡ ಇದು ಮಾಡ್ತಾ ಇಲ್ಲ, ಎಲ್ಲ ನೆಗ್ಲಿಜೆನ್ಸ್. ಸರ್, ನಿಮ್ಮ ಕ್ಷೇತ್ರದಲ್ಲಿ ಗಣಿಗಾರಿಕೆ ನಡೆಯುತ್ತಲ್ಲ, ಅವರೆಲ್ಲ ನಿಯಮಗಳನ್ನ ಫಾಲೋ ಮಾಡ್ತಿದಾರಾ? ಈ ಬಫರ್ ಜೋನ್ಗಳನ್ನೆಲ್ಲ ನಿರ್ವಹಣೆ ಮಾಡ್ತಿದಾರಾ? ಈ ನೀವು ಕೊಟ್ರಿ, ಅವರು ಕೂಡ ಆ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಎಲ್ಲ ಉಲ್ಲಂಘನೆ ಮಾಡ್ತಾವ್ರೆ. ಅದನ್ನ ವೆರಿಫೈ ಮಾಡಿ ಹೇಳುವ್ರೆ ಯಾರು? ಪೊಲ್ಯೂಷನ್ ಅವ್ರು ಹೇಳ್ಬೇಕು, ಇಲ್ಲ ಇವ್ರು ಹೇಳ್ಬೇಕು, ಯಾರು ಮೈನ್ಸ್ ಅಂಡ್ ಜಿಯಾಲಜಿ ಅವ್ರು ಹೇಳ್ಬೇಕು. ಇವರೆಲ್ಲ ಈ ಬಂಡೆಯವ್ರಿಗೆ ಸರೆಂಡರ್ ಅಲ್ಲ. ಅದೇ ದುಡ್ಡಿನ ಮುಂದೆ ಏನು ಆಗಲ್ಲ, ಏನಾದ್ರೂ ನಡೀತದೆ ಅನ್ನೋದು ಈ ಬಂಡೆಯವ್ರದ್ದು. ಈ ತರ ಅದನ್ನ ಸರ್ಕಾರದ ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿದ್ದೀನಿ. 7 ಜನ ಸಾವಾಗಿದೆ. ಈ ಮುಂದೇನಾದ್ರು ಏನಾದ್ರು ಕಠಿಣ ಕ್ರಮ ತೆಗೆದುಕೊಳ್ಳಿ. ಈ ಎಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಕೆಲಸ ಮಾಡ್ತಾರೆ ಅವ್ರು 100% ಸೇಫ್ಟಿ ಆಗ್ಬೇಕು. ಅಲ್ಲಿ ತನಕ ಬಂಡೆನ ಓಪನ್ ಮಾಡಿಸೋದು ಬೇಡ ಅಂತ ಹೇಳಿದ್ದೀನಿ ಸರ್. ನಮಗ್ ಕರೆ ಮಾಡ್ತಾ ಇರುವಂತಹ ಅನೇಕ ಜನ ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ ಸರ್. ಕ್ಷೇತ್ರದ ಶಾಸಕರಾಗಿರುವಂತ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಪತ್ರ ಬರೆದಿದ್ದಾರೆ. ಅವ್ರಿಗೆ ಮಾಹಿತಿ ಇರ್ಲಿಲ್ವಾ? ಸದನದಲ್ಲಿ ಇದ್ರ ಬಗ್ಗೆ ಮಾತನಾಡಬೇಕಾಗಿತ್ತು, ಅಧಿಕಾರಿಗಳಿಗೆ ನಿರ್ದೇಶನ ಕೊಡಬೇಕಾಗಿತ್ತು. ಅವ್ರಿಗೆ ಮಾಹಿತಿ ಇಲ್ಲ. ಆ ತರ ಕೇಳ್ತಾ ಇರೋರಿಗೆ ಅಸೆಂಬ್ಲಿಲಿ ಎಷ್ಟು ಸಾರ್ ಮಾತಾಡಿದ್ದೀನಿ, ಎಷ್ಟು ಸಾರ್ ಪ್ರತಿಭಟನೆ ಮಾಡಿದ್ದೀನಿ, ಪೆಟಿಷನ್ ಕಮಿಟಿಲಿ ಎಷ್ಟು ಸಾರ್ ಮಾತಾಡಿದ್ದೀನಿ, ಲ್ಯಾಂಡ್ ಓನರ್ಸ್ ಎಲ್ಲ ಇವ್ರನ್ನ ಕರೆಸಿ ಎಷ್ಟು ಸಾರ್ ಮಾತಾಡಿದ್ದೀನಿ, ಆ ಊರ್ನವರೆಲ್ಲ ಸಭೆ ಸೇರಿಸಿ ಎಷ್ಟು ಸಾರ್ ಮಾತಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಮಾಹಿತಿ ಇಲ್ಲ. ಆ ಚಿರತೆ ಸತ್ತಾಗ್ಲೇ ಅಸೆಂಬ್ಲಿಲಿ ಮಾತಾಡಿಲ್ವ ನಾನು? ಪೆಟಿಷನ್ ಕಮಿಟಿಲಿ ಮಾತಾಡಿದ್ದೀನಿ, ರಾಜಾರೋಷವಾಗಿ ಮಾತಾಡಿದ್ದೀನಿ. ಮೊನ್ನೆ ಚೀಫ್ ಮಿನಿಸ್ಟರ್ನ ಕರೆಸಿ ವಾಸ್ತವಾಂಶ ತೋರಿಸಿದ್ದೀನಿ, ಕೃಷ್ಣ ಬೈರೇಗೌಡರನ್ನ ಕರೆಸಿ ವಾಸ್ತವಾಂಶ ತೋರಿಸಿದ್ದೀನಿ. ಸರ್ ಅಸೆಂಬ್ಲಿಲಿ ಮಾತಾಡಿದ ಸಂದರ್ಭದಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿ ಕಾಣ್ತಾ ಇಲ್ಲ, ಅಸೆಂಬ್ಲಿಗೆ ಬರ್ತಾ ಇಲ್ಲ. ಅವ್ರ ಬದಲು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡ್ತಾವ್ರೆ. ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿಗಳು ಬಂದಿದ್ದಕ್ಕೆ ಆನ್ಸರ್ ಮಾಡ್ಬೇಕು ಅಂತ ಅಸೆಂಬ್ಲಿಲಿ ಗಲಾಟೆ ಮಾಡಿದ್ದೀನಿ. ಅವ್ರಿಗೆ ಬೇಕಾದ್ರೆ ಯಾರಿಗ್ ಬೇಕಾದ್ರೆ ಹೇಳಿ, ನಾನು ಅಸೆಂಬ್ಲಿಲಿ ಮಾತಾಡಿರೋದು, ಕೂಗಾಡಿರೋದು, ಕೇಳಿರೋದು, ಸ್ಟ್ರೈಕ್ ಮಾಡಿರೋದು ಎಲ್ಲಾನು ಕೂಡ ಕಾಪಿ ಕೊಡ್ತೀನಿ ಅವ್ರಿಗೆ. ನಾನು ಬಂಡೆ ವಿರುದ್ಧನೇ ಇದುವರೆಗೂ ಹೋರಾಟ ಮಾಡ್ಕೊ ಬಂದಿದ್ದೀನಿ. ಲೀಗಲ್ ಆಗಿದ್ದೆ ನಮ್ದೇನ್ ತೊಂದರೆ ಇಲ್ಲ. ಇಲ್ಲಿಗಲ್ ಆಗಿ ಮಾಡ್ತಾ ಇರೋರಿಗೆ ನೀವು ತೊಂದರೆ ಇದು ಸೆಟೈಸ್ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ನಾನೇನ್ ಇವತ್ ಬರ್ದಿಲ್ಲ, ಅವತ್ತಿಂದನು 3-4 ವರ್ಷದಿಂದ ಫೈಟ್ ಮಾಡ್ಕೊಂಡೇ ಬರ್ತಾನಿದ್ದೀನಿ ಇದಕ್ಕೆ. ಈ ಉದಯ್ ಮತ್ತು ಆನಂದ್ ಅವರನ್ನ ಹೊರತುಪಡಿಸಿ ಇನ್ನೊಬ್ಬ ಮಾಲೀಕರಿದ್ದಾರೆ, ಅವರ ಪ್ರಭಾವ ಸರ್ಕಾರದ ಮಟ್ಟದಲ್ಲಿ ದೊಡ್ಡದಿದೆ ಅನ್ನೋ ನಿಮ್ದು ಆಕ್ರೋಶ ಅಂತೆ. ಯಾರು ಸರ್? ಇಲ್ಲ ಇವ್ರಿಬ್ಬರದಲ್ಲಿ ಇರುದು. ಈಗ ಅನಾಹುತ ಆಗಿರೋದು ಇವ್ರದೇ. ಉದಯ್ ಕೆಳಗಡೆ ಕೆಲಸ ಮಾಡ್ತಾ ಇರೋದು ಅವ್ರ ಎಂಪ್ಲಾಯೀಸು. ಆನಂದ್ ಸ್ವಾಮಿ ಮೇಲ್ಗಡೆ 100 ಮೀಟರ್ ಮೇಲ್ಗಡೆ ಕೆಲಸ ಮಾಡ್ತಾವ್ರೆ. ಅವ್ರದ್ದು ಬೇಜವಾಬ್ದಾರಿತನ. ಅಲ್ಲಿ ಮೇಲ್ಗಡೆ ಇಟಾಚಿಲಿ ಹೋಲ್ ಮಾಡಕ್ ಹೋಗಿ ಅದನ್ನ ಹೆಚ್ಚು ಕಡಿಮೆ ಆಗಿ ಇಟಾಚಿನೂ ಕೂಡ ಕೆಳಗಡೆ ಬಿದ್ದಿದೆ. ಕೆಲಸ ಮಾಡ್ತಕ್ಕಂಥವ್ರು 7 ಜನ ಸ್ಪಾಟ್ ಆಗಿದ್ದಾರೆ, 5 ಜನ ಇಂಜುರಿ ಆಗಿದೆ, 4 ಜನ ಸೌಂಡ್ಗೆ ಅಲ್ಲಿ ಪಕ್ಕದಲ್ಲಿ ಎಸ್ಕೇಪ್ ಆಗವ್ರೆ. ಆಯ್ತಾ? ಇಬ್ಬರದು ಕೂಡ ತಪ್ಪಿದೆ. ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಹೇಳಿದ್ದೀನಿ, ಇದಾದರೂ ತಲೆದಂಡ ಆಗ್ಬೇಕು.
ನೆಕ್ಸ್ಟ್ ಬಂಡೆ ಮಾಡಕ್ಕವಾಗ ಇದೆಲ್ಲ 100% ಸೇಫ್ಟಿ ಇರಬೇಕು, ಲೀಗಲ್ ಇರಬೇಕು. 2 ಎಕರೆ ಸ್ಯಾಂಕ್ಷನ್ ಆಗಿದ್ರೆ 6 ಎಕರೆಗೆ ಮಾಡ್ತಾರೆ. ಇವೆಲ್ಲ ಕೂಡ ಸೆಟರೇಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲ ಸರ್, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ಸಮಯದಲ್ಲೂ, ಅಂದರೆ ನೀವು ಬಿಜೆಪಿಯಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಸಮಯದಲ್ಲೂ ಕೂಡ ಇಂಥ ಘಟನೆಗಳು ಬೇರೆ ಬೇರೆ ಭಾಗಗಳಲ್ಲಿ ಸಂಭವಿಸ್ತಾನೆ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಾಯಿತು, ಶಿವಮೊಗ್ಗದಲ್ಲಿ ಜಿಲೆಟಿನ್ ಸ್ಫೋಟ ಆಗಿ 6-7 ಜನ ಮೃತಪಟ್ಟುವಂಥ ಯಾವುದೇ ಸರ್ಕಾರ ಇದ್ದಾಗಲೂ ಆಗುತ್ತೆ. ಆದರೆ ಜನಸಾಮಾನ್ಯರ ಆಕ್ರೋಶ ಇರೋದು ರಾಜಕಾರಣಿಗಳ ಕೈವಾಡ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ. ಇಲ್ಲ ಇಷ್ಟು ದೊಡ್ಡ ಮಟ್ಟಿಗೆ 7 ಸಾವು ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಒಂದ್ಸರಿ ಚಿರತೆ ಸುತ್ತೈತಿತ್ತು, ಒಂದ್ಸರಿ ಹಸುವಿಗೆ ಏನಾರ ಏಟಾಗಿಲ್ಲೋದು, ಇನ್ನೊಂದ್ಸರಿ ಎಮ್ಮೆಗಳು ಕುರಿಗಳು ಈ ತರ ಡ್ಯಾಮೇಜ್ ಆಗ್ತಿತ್ತು. ಅಲ್ಲಲ್ಲಿ ಅವ್ರಿಗೆ ಏನೇನ್ ಡ್ಯಾಮೇಜ್ ಆಗ್ತದೆ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಅದನ್ನ ಕ್ಲೋಸ್ ಮಾಡ್ಕೋತಾ ಇದ್ರು. ಇದು ಹೈಯೆಸ್ಟ್ 7 ಸಾವಾಗಿರ್ತಕ್ಕಂಥದ್ದು. ಇದು ಈಗಿನಿಂದಲ್ಲ, ಅವತ್ತಿಂದನೂ ಕೂಡ ನನ್ನ ವಿರುದ್ಧ ಇದೇನೆ. ಇದ್ರ ವಿರುದ್ಧ ಅದು 10,000 ಜನ ನಿರುದ್ಯೋಗಿಗಳು ಕೆಲಸ ಮಾಡ್ತಾ ಇರ್ತಾರೆ, ಅವರು ಸಾಲಗೆಲ್ಲ ತಗೊಂಡಿರ್ತಾರೆ ಅಂತೇಳಿ ನಾವು ಸಪೋರ್ಟ್ ಮಾಡ್ಕೊಂಡು ಇದ್ದದ್ದು ನಿಜ. ಬಟ್ ಈ ತರ ಸಾವಿಗೆ ಕಾರಣಕರ್ತರಿಗೆ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತಾ ಇದೀವಿ, ಸರ್ಕಾರ ಗಮನಕ್ಕೂ ತಂದಿದ್ದೀವಿ, ಆಕ್ಷನ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಟ್ರೇಟ್ ಆಗೋ ಗಂಟನು ಬಂಡೆ ಕೂಡ ಡಿಪಾರ್ಟ್ಮೆಂಟ್ ನವರು ಕ್ಲೋಸ್ ಮಾಡಿದ್ದಾರೆ. ಪೊಲೀಸ್ನವರು ಕೂಡ ಈ ತರ ಘಟನೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ 100% ಸೆಟ್ರೇಟ್ ಮಾಡಿ ಘಟಕಗಳು ಓಪನ್ ಮಾಡಿಸ್ತೀವಿ, ಅಲ್ಲಿ ಗಂಟ ಕ್ಲೋಸ್ ಮಾಡ್ತೀವಿ ಅಂತ ಪೊಲೀಸ್ ಆಫೀಸರ್ಸ್ ಕೂಡ ಹೇಳಿದ್ದಾರೆ. ನನ್ನ ಕೊನೆ ಪ್ರಶ್ನೆ ಸರ್, ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾರಂತೆ, ಅವರ ರಿಜಿಸ್ಟ್ರೇಷನ್ ಆಗಬೇಕು, ಅವ್ರಿಗೆ ರಿಜಿಸ್ಟ್ರೇಷನ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಕೊಡಬೇಕು, ಆ ವ್ಯವಸ್ಥೆಯನ್ನು ಕೊಡಲ್ವಂತೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರು. ಎರಡು ಪರಿಹಾರದ ವಿಚಾರ ಏನು ಬಂತು? ನಾ ಗಾಯಾಳುಗಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಈ ಗಣಿಗಾರಿಕೆಯ ಮಾಲೀಕರು ನಮ್ಮ ಈ ಏನಾಗಿದೆ ಅದರ ಭರಿಸ್ತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ ಅಂತ, ಅದ್ರ ಬಗ್ಗೆ ಏನಾದರೂ ಮಾತುಕತೆ ನಡೆಸಿದ್ರ? ಇಲ್ಲ ಸರ್, ಈಗ ಛತ್ತೀಸ್ಗಢ, ಮಧ್ಯಪ್ರದೇಶ, ಬಿಹಾರ ಅವ್ರೆಲ್ಲರಿಗೂ ಇಲ್ಲಿ ಯಾರು ಗಣಿ ನಡೆಸ್ತಾರೆ ಅವರೆಲ್ಲ ಹೋಗಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಮನೆ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲ ಕೂಡ ಅವರು ಸೇಫ್ಟಿ ಮಾಡ್ತಾರೆ. ಹಿಂಗೆ ಅಚಾತುರ್ಯ ಆದಾಗ ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಇವರು ಇದೆಲ್ಲಾನು ಪ್ರಿಕಾಷನರಿ ತೆಗೆದುಕೊಳ್ಳಕ್ ಹೋಗ್ತಾರೆ. ಅವ್ರಲ್ದೇನೆ ಬೇರೆ ಇನ್ಯಾರು ಆ ಬಂಡೆ ಆ ತರ ಕೆಲಸ ಮಾಡಕ್ಕೆ ಇಲ್ಲಿ ಆಗೋದಿಲ್ಲ. ಅದಕ್ಕೇನ್ ಮಾಡ್ತಾರೆ ಇವರು, ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಬಿಹಾರ್ ಇರ್ಬೋದು, ಆ ಕಡೆಯವ್ರನ್ನ ಕರ್ಕೊ, ಗುಲ್ಬರ್ಗ, ರಾಯಚೂರ್ ಕಡೆಯವರು ಕಮ್ಮಿ, ಹೊರ ದೇಶದವರು ಕರ್ಕೊಬರ್ತಾರೆ. ಇವರೇ ಅಡ್ವಾನ್ಸ್ ಕೊಟ್ಟು ಇವರೇ ಎಲ್ಲಿಂದ ಕರ್ಕೊಬರ್ತಾರೆ. ನಮ್ಮ ಇವರೇ ಹೋಗಿ ಕರ್ಕೊಂಡು ಮಾತುಕತೆ ಆಡಿ ಕರ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಏನ್ ಸೇಫ್ಟಿ ಮಾಡ್ಬೇಕೋ ಅವ್ರಿಗೆ ಮಾಡ್ತಾರೆ. ಮನೆ ಕೊಡ್ಸೋದು ಮತ್ತೊಂದು ಕೊಡ್ಸೋದು, ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕೋ ಅದೆಲ್ಲ ಮಾಡ್ತಾರೆ. ಬಟ್ ಹಿಂಗೆ ಒಂದೊಂದ್ಸಾರಿ ಬೇಜವಾಬ್ದಾರ ಆದಾಗ ಅಲ್ಲಿ ಜನ ಪಾಪ ಇಲ್ಲಿ ಬಂದು ಅವ್ರಿಗೆ ಯಾರು ಸಪೋರ್ಟ್ ಯಾರು ಆ ತರ ಆಗ್ಬಿಡ್ತದೆ. ಇದನ್ನ ಮುನ್ನೆಚ್ಚರಿಕೆ ವಹಿಸಿ ಯಾರು ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತಕ್ಕಂಥದ್ದು ಪ್ರಿಕಾಷನರಿ ತಗೋಬೇಕು, ಈಗ ತಗೋತಾ ಇದ್ದಾರೆ. ನಿಮ್ಮ ಹೋರಾಟ ಹೆಂಗೆ ಮುಂದುವರ್ಲಿ ಸರ್, ಮೃತಪಟ್ಟವರ ಅವರಿಗೆಲ್ಲ ನ್ಯಾಯ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಸ್ ಟಿ ಸೋಮಶೇಖರ್ ಅವರೇ. ನೀವು ಶಾಸಕರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ನಾನು ಅನೇಕ ದಿನಗಳಿಂದ ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ, ಸದನದಲ್ಲೂ ಕೂಡ ಮಾತನಾಡಿದ್ದೀನಿ, ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ. ಕ್ವಾರಿ ದುರಂತದಲ್ಲಿ 7 ಜನ ಮೃತಪಟ್ಟಿರೋರ ಬಗ್ಗೆ ಬಸವರಾಜ ಮಾಲಗತ್ತಿ ಸರ್, ನೀವು ಶಾಸಕರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ. ಒಬ್ಬ ಅಧಿಕಾರಿಯಾಗಿ ನಿಮಗೂ ಕೂಡ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಈ ಯಾವುದೇ ಕಾರ್ಮಿಕರಾಗಿರಲಿ, ಅವ್ರು ಯಾದಗಿರಿಯಿಂದ ಬರ್ತಾರೋ, ರಾಯಚೂರಿಂದ ಬರ್ತಾರೋ, ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಆ ಎಲ್ಲ ಕಾರ್ಮಿಕರನ್ನ ಈ ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಅದರಲ್ಲೂ ಬೇರೆ ಬೇರೆ ರಾಜ್ಯಗಳಿಂದ ವಲಸೆಯಾಗಿ ಏನು ಬರ್ತಾರೆ ಅವರೆಲ್ಲರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಅವ್ರು ಇಲ್ಲಿಂದ ಬಂದರು, ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ಬೂಟ್ ಆಗಿರ್ಬೋದು, ಅದಾದ ನಂತರ ಅವರಿಗೆ ಹೆಲ್ಮೆಟ್ ಕೊಡೋದ್ರಿಂದ ಹಿಡಿದಿರ್ಬೋದು, ಅವ್ರಿಗೆ ಸಂರಕ್ಷಣೆಗಾಗಿ ಏನೇನೆಲ್ಲ ವಸ್ತುಗಳು ಬೇಕು ಎಲ್ಲವನ್ನೂ ಕೂಡ ಕೊಡಬೇಕು. ಇದರ ಜೊತೆಗೆ ಇನ್ಶೂರೆನ್ಸನ್ನು ಕೂಡ ಕೊಡಬೇಕಾದಂಥ ಆದ್ಯ ಕರ್ತವ್ಯ ಇಲಾಖೆಯದ್ದಿರುತ್ತೆ ಅಥವಾ ಮಾಲೀಕರದ್ದಿರುತ್ತೆ. ಅದೆಲ್ಲವನ್ನೂ ಕೂಡ ಗಾಳಿಗೆ ತೋರಿಬಿಡ್ತಾರೆ ಅಂತ. ಅಲ್ಲ, ಅದಷ್ಟೇ ಅಲ್ಲ, ಮೇನ್ ಸಂಬಳ ಕಡಿಮೆ ಸಂಬಳ, ಲೇಬರ್ ಆ್ಯಕ್ಟ್ ಪ್ರಕಾರ ಸಂಬಳ ಕೊಡ್ತಾರೋ ಇಲ್ಲೋ, ಅವ್ರಿಗೆ ಇನ್ಸೂರ್ಡ್ ಮಾಡಿದಾರೋ ಇಲ್ಲೋ, ಇವೆರಡೂ ಇಂಪಾರ್ಟೆಂಟ್. ಆಮೇಲೆ ಬೇಸಿಕ್ ಫೆಸಿಲಿಟೀಸ್ ಏನು ಕೊಟ್ಟಾರೋ ಇಲ್ಲೋ ಅದು ಮಾಡೋದು. ಅಲ್ಲಿಗೆ ISI ಹಾಸ್ಪಿಟ್ಲ್ ಇದ್ದರೆ ಅದೆಲ್ಲ ಖರ್ಚು ವೆಚ್ಚ ನೋಡಿದ್ದಾರೆ ಆಗು, ಇವೆಲ್ಲ ಚೆಕ್ ಮಾಡೋದು ಲೇಬರ್ ಆಫೀಸರ್ ಕೆಲಸ. ಅವರು ಲೇಬರ್ ಆಫೀಸರ್ ಅದು ಒಂದು ದಿವಸ ವಿಸಿಟ್ ಮಾಡೋದಿಲ್ಲ, ಅವ್ರನ್ನ ಇವ್ರು ಕೇರು ಮಾಡೋದಿಲ್ಲ. ಏನಿದೆ ಲೇಬರ್ದಲ್ಲಿ 2 ಟೈಪ್ ಇದಾವೆ ಲೇಬರ್ಸ್. ಒಂದು ಆರ್ಗನೈಸ್ಡ್ ಲೇಬರ್ಸ್, ಅನ್ಆರ್ಗನೈಸ್ಡ್. ಇದು ಅನ್ಆರ್ಗನೈಸ್ಡ್ ಲೇಬರ್ಸ್. ಇದು ಗೌಂಡಿ ಮಾಡೋರು, ಬೇರೆ ನಮ್ಮ ಕಡೆಯಿಂದ ನಾರ್ತ್ ಕರ್ನಾಟಕದಿಂದ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ, ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಬರ್ತಾರೆ ಪಾಪ.
ಹೊಟ್ಟೆಪಾಡಿಗೆ ಬರ್ತಾರೆ. ಅವ್ರದ್ದು ಏನೂ ಇರುವುದಿಲ್ಲ. ಅವ್ರದ್ದು ಲೇಬರ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಅವ್ರಿಗೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಅವರಿಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಂಥ ಇದು ಇರೋದಿಲ್ಲ. ಅವ್ರು ನೋಡಿ ಅಲ್ಲೇ ಅದು ಬಿಡತ್ತಿರ್ತವೆ. ಅವು ಎಷ್ಟೋ ಮಂದಿ ರೇಪ್ ಕೇಸಲ್ಲಿ ಅವೇ ಇದು ಆಗ್ತವೆ, ವಿಕ್ಟಿಮ್ ಆಗ್ತವೆ. ಎಷ್ಟೋ ಕಲ್ಲು ಅದು ಮಣ್ಣು ಬಿದ್ದು ಅವೇ ಸಾಯ್ತವೆ. ಇಂಥ ಅನಾಹುತಗಳು ಸಂಭವಿಸಿದ ಮೇಲೆ ಎಲ್ಲರೂ ಕಣ್ಣು ತೆರೀತಾರೆ. ಆದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋಂಥ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ. ಇದರಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲರದು ಇದೆ. ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಜುವಾಲಜಿ ಡಿಪಾರ್ಟ್ಮೆಂಟ್ ಇದೆ, PWD ಇದೆ. ಎಲ್ಲರೂ ಇದರಲ್ಲಿ ಇದು ಎಲ್ಲ ಆರ್ಗನೈಸ್ ಮಾಡಿ ಎಲ್ಲರೂ ಒಂದಾಗಿ ಕ್ರಮ ತಗೊಂಡ್ರೆ ಯಾಕೆ ಬಂದಾಗೋದಿಲ್ಲ? ಅದು ಬಂದಾಗೆ ಆಗ್ತದೆ. ಅಂದ್ರೆ ಇಲಾಖೆಗಳ ಸಮನ್ವಯತೆ ಕೊರತೆ ಇದೆ. ಸಮನ್ವಯತೆ ಇರುವುದಿಲ್ಲ, ಒಬ್ಬರಿಗೊಬ್ಬರದು ಕಾಂಟ್ಯಾಕ್ಟ್ ಇರುವುದಿಲ್ಲ. ಪೊಲೀಸ್ ಇಲಾಖೆ ಬರುತ್ತೆ, ಯಾರ್ಯಾರ್ದು ಕಾಂಟ್ಯಾಕ್ಟ್ ಇರುವುದು, ವಿಜ್ಞಾನ ಇಲಾಖೆ, ಯಾರ್ಯಾರ್ದು ಕಾಂಟ್ಯಾಕ್ಟ್, ಲೋಕಲ್ ಅಥಾರಿಟಿ ಅವರು ಬರ್ತಾರೆ. ನಾವು ಯಾವಾಗ ಓದ್ತೇವೆ ಅವ್ರಿಗೆ ಎನ್ಕ್ರೋಚ್ಮೆಂಟು, ಈ ಕಾರ್ಡನ್ನು ಎನ್ಕ್ರೋಚ್ ಮಾಡ್ಯಾರ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಾವು ಎನ್ಕ್ರೋಚಿಂಗ್ ಒಂದು ಕೇಸ್ ತಗೋತೀವಿ. ಜಿಲೆಟನ್ನು ಬ್ಲಾಸ್ಟ್ ಮಾಡ್ದ ವಿತೌಟ್ ಪರ್ಮಿಷನ್ನು, ವಿತೌಟ್ ಸ್ಕಿಲ್ ಇದು ಮಾಡಿದ್ದಾರೆ ಅಂತ, ಅದು ವಿತೌಟ್ ಲೈಸೆನ್ಸ್ ಮಾಡಿದ್ದಾರೆ, ಅದಕ್ಕೆ ಒಂದು ಕೇಸ್ ಹಾಕ್ತೇವೆ, ಅರೆಸ್ಟ್ ಮಾಡ್ತೇವೆ. ಇಂಥವು ಯಾವ ಸತ್ತಾಗ ಅವು ಅನಿವಾರ್ಯವಾಗಿ 304 ಕೇಸ್ ರಿಜಿಸ್ಟರ್ ಮಾಡ್ತೇವೆ. ಸೊ ಇವೆಲ್ಲ ಆದಾಗೆ ಆಗೋಕ್ಕಿಂತ ಮೊದಲು ಯಾಕೆ ಅಧಿಕಾರಿಗಳು ಕ್ರಮ ತಗೋಬಾರ್ದು? ಈ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಈ ಬಫರ್ ಜಮೀನಿದ್ದೆ ಇಷ್ಟು ದಿವಸ ಮಾಡ್ತಾ ಇದ್ದಾರೆ, ಬಫರ್ ಜಮೀನು ಬಗ್ಗೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಸರ್ವೇದವರು, ಜುವಾಲಜಿ ಅಷ್ಟವರು ಯಾಕೆ ಮಾಡಲಿಲ್ಲ? ಅವ್ರು ಜುವಾಲಜಿಸ್ಟ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಇವರು ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ಗೋಮಾಳ ಜಮೀನಲ್ಲಿ ಇದು ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ರೆ ಅನಾಹುತನ ಆಗ್ತಿರ್ಲಿಲ್ಲ. ಹೌದು, ಗೋಮಾಳ ಜಮೀನಲ್ಲೇ ಮಾಡ್ತಾ ಇರೋದು ಇದನ್ನ. ಈ ಇನ್ಸಿಡೆಂಟ್ ಆಗಿದ್ದೆ ಗೋಮಾಳ ಜಮೀನಲ್ಲಿ. ಇದು ಯಾಕೆ ಬಂದ್ ಮಾಡಿದ್ರೆ ಇದು ಸಾಯ್ತಿದ್ರ? ಆಗ್ತಾನೆ ಇರಲಿಲ್ಲ. ಸೊ ಯಾವ ಎಲ್ಲ ಅಧಿಕಾರಿಗಳು ನೆಗ್ಲಿಜೆನ್ಸ್ ಇರೋದ್ರಿಂದ ಈ ತರ ಅನಾಹುತಗಳು ಸಂಭವಿಸೋದು. ಆದ್ಮೇಲೆ ಎಲ್ಲರೂ ಇದು ನಂದಲ್ಲ ಅವ್ರಿಗೆ ಬರ್ತದೆ, ನಂದಲ್ಲ ಇವ್ರಿಗೆ ಬರ್ತದೆ, ಒಬ್ಬರು ಬ್ಲೇಮ್ ಒಬ್ಬರ ಮೇಲೆ ಹಾಕೋದು, ಇವೆಲ್ಲ ಕಾಮನ್ ಆಗಿ. ರಿಕವರಿ ಕಮಿಷನರ್ ಅಂತ ಯಾರನ್ನೊಬ್ರು ಅಪಾಯಿಂಟ್ಮೆಂಟ್ ಮಾಡ್ತಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರು ರಿಕವರಿ ಮಾಡ್ತಾರೆ? ರಿಕವರಿ ಕಮಿಷನರ್ ಅಂತ. ರಿಕವರಿ ಸಲುವಾಗಿ ಏನು ಇವರು ಹೆಗಡೆ ಅವ್ರು ರೇಡ್ ಮಾಡಿದಾಗ ಅವರು ಲೋಕಾಯುಕ್ತದವರು ಸವಿಸ್ತಾರ ವರದಿ ಕೊಟ್ಟಿದ್ದಾರೆ. ಇವ್ರಿಂದ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗೈತಿ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಎಷ್ಟು ಕಟ್ಟಿಲ್ಲ, ಇವರಿಂದ ಇಂತಿಷ್ಟು ಹಣವನ್ನು ವಸೂಲು ಮಾಡಬೇಕು ಅಂತ ತಿಳ್ಕೊಂಡು ಇಷ್ಟು ವರ್ಷದ ಟ್ಯಾಕ್ಸ್ ಕಟ್ಟಿಲ್ಲ, ಇದನ್ನು ವಸೂಲು ಮಾಡಿ ಇಷ್ಟೊಂದು ಅವರು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಎಲ್ಲ ಎಕ್ಸ್ಪೋರ್ಟ್ ಲಿಸ್ಟ್ ಸಿಗ್ತದೆ. ನೀವು ಹಾರ್ಬರ್ಗೆ ಹೋದರೆ ಎಷ್ಟು ಎಕ್ಸ್ಪೋರ್ಟ್ ಮಾಡಿ ಅನ್ನೋದು ಇವ್ರ ಕಂಪ್ನಿಯಿಂದ ಹೆಸರು ಸಿಗ್ತದೆ. ಅದ್ರ ಲಿಸ್ಟ್ ಟ್ಯಾಲಿ ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಇವರು ಮೋಸ ಮಾಡಿ ಗೌರ್ಮೆಂಟ್ಗೆ ಚೀಟ್ ಮಾಡ್ಯಾರ ಅನ್ನೋದೆಲ್ಲ ಸಿಗ್ತದೆ. ಅದ್ರ ಬಗ್ಗೆ ಶ್ರೀಯುತ HK ಪಾಟೀಲ್ರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸುಮಾರು 80,000 ಕೋಟಿ ಏನೋ ಲಾಸ್ ಆಗಿದೆ, ನೀವು ರಿಕವರಿ ಮಾಡಂತ. ಅದು ಯಾವ ಸರ್ಕಾರವೂ ಮಾಡಲಿಲ್ಲ, ಯಾರು ಕಣ್ಣೆತ್ತಿ ನೋಡಲಿಲ್ಲ. ಸೊ ಹೀಗಾಗಿ ಏನು ಪ್ರಯೋಜನ? ಸರ್ಕಾರದವರು ಹಾಗೆ ಮೀನವೇಷ ಎಣಿಸ್ತಾರೆ. ಇದು ಈ ಥರ ಮಾಡೋದ್ರಿಂದ ಅಧಿಕಾರಿಗಳು ಒಂಥರ ಮೀನವೇಷ, ಸರ್ಕಾರ ಒಂಥರ ಮೀನವೇಷ, ಎಲ್ಲರೂ ಈ ತರ ಮಾಡಿದ್ರೆ ಮತ್ತೆ ಸಾಯೋದೆಲ್ಲ ಬಡ ಜನರು, ಅಲ್ಲಿ ಕೂಲಿಕಾರರು. ಅವರೇ ನೋಡಿ ಅವ್ರ ಮಕ್ಕಳಿಗೆ ಇಷ್ಟು ಅಲ್ಲೇ ಒಂದು ಶೆಡ್ ಹಾಕಿರ್ತಾರೆ, ಅಲ್ಲೇ ಜೀವನ ನಡೆಸ್ತಿರ್ತಾರೆ, ಅದೇ ಡಸ್ಟ್ ಕುಡಿಬೇಕು, ಮಕ್ಕಳು ಸದ ಅದೇ ಡಸ್ಟ್ ತಿಂತಿರ್ತವೆ. ಅವ್ರಿಗೆ ಯಾವುದು ಹಾಸ್ಪಿಟಲ್ ಹುಷಾರಿಲ್ಲ ಅಂತಂದ್ರೆ ಯಾವುದು ಆರೈಕೆ ಮಾಡೋದು ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಏನ್ ಹಾಸ್ಪಿಟ್ಲ್ ಎಲ್ಲೋ ಇರ್ತದೆ, ಊರು ಚಿಕ್ಕಬಳ್ಳಾಪುರಿಗೆ ಹೋಗ್ಬೇಕು ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಇವ್ರು ಎಲ್ಲಿ ಪಾಪ ಅವ್ರಿಗೆ ಇದು ಮಾಡಿ ಯಾವ ವ್ಯವಸ್ಥೆನೇ ಇರೋದಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿಕೊಡೋದು AC ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು ಇದನ್ನೆಲ್ಲ ಹೋಗಿ ಸ್ವಲ್ಪ ಬಡವ್ರ ಬಗ್ಗೆ ಕಾಳಜಿ ಮಾಡಿದ್ರೆ ಇವೆಲ್ಲ ಆಕ್ಷನ್ ಆಗ್ತವೆ. ಅವರು ಆರಾಮಾಗಿ ಕುಂತು ಬಿಡ್ತಾರೆ. ಸೊ ಹೀಗಾಗಿ ಸತ್ತಾಗ ಎಲ್ಲರೂ ಬರ್ತಾರೆ ಅಂದ್ಕೊಂಡು CM ಬರ್ತಾರೆ, ಓಡೋಡಿ ಬಂದ್ಬಿಡ್ತಾರೆ ಅವ್ರಕ್ಕಿಂತ ಮೊದಲು. ನೆಲಮಂಗಲದಿಂದ ಒಬ್ಬ ಕಾಲರ್ ಇದ್ದಾರೆ, ನಂಜುಂಡಸ್ವಾಮಿ ಅಂತ. ನಮಸ್ಕಾರ ನಂಜುಂಡಸ್ವಾಮಿ ಅವರೇ. ನಮಸ್ಕಾರ. ಕ್ವಾರಿ ದುರಂತದ ಬಗ್ಗೆ ಮಾತನಾಡ್ತಾ ಇದೀವಿ ನಾವು. ಹಾ, ಸ್ವಲ್ಪ ಜೋರಾಗಿ ಮಾತಾಡಿ. ಅಂತ ನ್ಯೂಸ್ ಬರ್ತಾ ಇದೆಯಲ್ಲ, ಅಲ್ಲಿ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ವಾ ನಮ್ಮ ಸರ್ಕಾರದಿಂದ ಕಾರ್ಮಿಕರಿಗೆ? ಎಷ್ಟು ದಿನ ಆಯ್ತು ಸರ್ ಅವರು ಇದಾಗಿ ಕಾರ್ಮಿಕರು? ಭಾರತದವರು ತಾನೇ, ನಮ್ಮ ಇಂಡಿಯಾದವರು. 5 ದಿನ ಆಯ್ತು ಆಲ್ರೆಡಿ. 5 ದಿನ ಆದ್ರೂ ಇನ್ನೂ ನ್ಯಾಯ ದೊರಕಿಲ್ಲ. ಅದು ಹೆಂಗೆ ಸರ್ ಕಾರ್ಮಿಕ ಕತೆ? ಕಾರ್ಮಿಕರು ಜೀವನ ಮಾಡೋದೇ ಕಷ್ಟನಾ ಸರ್? ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಬಂದು ಜೀವನ ಮಾಡ್ತಾರೆ ಬಿಡಿ. ಯಾರೇ ಆಗಿದ್ರು ನಮ್ಮ ಇಂಡಿಯಾದವರೇ ಅವರು ಕಾರ್ಮಿಕರು ಅಲ್ವಾ? ಹೌದು. ಇದು ಅಲ್ಲಿ ಸ್ಥಳೀಯ ಅಧಿಕಾರಿಗಳು, ಸರ್ಕಾರ ಇದಕ್ಕೆ ಏನಪ್ಪ ಅವ್ರಿಗೆ ಏನು ನ್ಯಾಯ ದೊರಕಿಸ್ಬೇಕು, ದೊರಕಿಸ್ಕೊಳ್ಬೇಕು ಇಮಿಡಿಯೇಟ್ಲಿ ಅಲ್ವಾ ಸರ್? ಹೌದು.
ನಮ್ಮ ಅಲ್ಲಿ ಸ್ಥಳೀಯ ಅಲ್ಲ ಏನೋ ಶಾಸಕರು ದುಡ್ಡು ಕೊಡ್ಬೋದು, ಪರಿಹಾರ ಕೊಡ್ಬೋದು, ಆದ್ರೆ ಮೃತಪಟ್ಟವರನ್ನು ವಾಪಸ್ ತೆಗೆದುಕೊಂಡ್ ಬರಕ್ಕಾಗಲ್ಲ ಅವ್ರ ಸರ್ ಕುಟುಂಬಕ್ಕೆ. ಅದು ಕ್ವಾರಿ ಬಗ್ಗೆ ಫಸ್ಟ್ ಯೋಚನೆ ಮಾಡ್ಬೇಕು. ಅಲ್ಲಿ ಲೈಸೆನ್ಸ್ ಇದೆಯಾ, ಅದಕ್ಕೆ ಏನಿದೆ, ಅವ್ರಿಗೆ ಫಸ್ಟ್ ಅಲ್ಲಿ ಅವ್ರಿಗೆ ಕ್ವಾರಿ ನೆಡ್ತಾ ಇರೋರು ಯಾರು, ಆ ಹೆಸರ ಮಾಲೀಕರು, ಅವ್ರ ಕಡೆಯಿಂದ ಸ್ವಲ್ಪ ಫಸ್ಟ್ ತನಿಖೆ ಮಾಡಿಸ್ಬೇಕು ಸರ್ಕಾರ. ಹೌದು, ಅಲ್ಲಿ ಅನಧಿಕೃತವಾಗಿ ನಡೀತಾ ಇದೆಯಾ ಇಲ್ಲ ಕಾನೂನು ಪ್ರಕಾರ ನಡೀತಾ ಇದೆಯಾ, ಅದು ಫಸ್ಟ್ ಯೋಚನೆ ಮಾಡ್ಬೇಕು. ಅಲ್ಲಿ ಪ್ರತಿಯೊಂದು ಸರ್ಕಾರದ ಕೈನಲ್ಲೇ ಇದೆ ಅಲ್ವಾ ತಾವು? ಹೌದು. ಮತ್ತೆ ಅಂದ್ರೆ ಸರ್ಕಾರಕ್ಕೆ ಮಾಹಿತಿ ಇರುತ್ತೆ, ಸರ್ಕಾರದವರು ಕ್ರಮ ತೆಗೆದುಕೊಳ್ಳಲ್ಲ, ಇಂಥ ಅನಾಹುತ ಆದಾಗ ಬರ್ತಾರೆ ಅಂತ. ಇವಾಗ ನೀವು ಮಾಧ್ಯಮದವರು ಬಿತ್ತರಿಸಿದ್ಕೆ ಪ್ರತಿಯೊಂದು ನಾಗರಿಕರಿಗೂ ಗೊತ್ತಾಯ್ತು. ಇಲ್ಲಾಂದ್ರೆ ಮಾಧ್ಯಮದವರು ಅಲ್ಲಿ ಬಿತ್ತರಿಸಿಲ್ಲ ಅಂದ್ರೆ ಅದನ್ನ ಹೋಗಿ ನೀವು ಯಾವ ನಾಗರಿಕರಿಗೂ ಏನು ಅರ್ಥ ಆಗಲ್ಲ. ಕರೆಕ್ಟ್. ಹೇಳ್ಬೇಕು ಅಂದ್ರೆ ನಿಮ್ಮ ಪಾಪ ನಾವು ಇವತ್ತು ಕೂತ್ಕೊಂಡು ನೋಡ್ತಾ ಇದ್ದೀವಿ, ಅಲ್ಲಿ ನಡೀತಾ ಇರ್ಬೇಕು ಕ್ವಾರಿನ ಎಲ್ಲ ಪ್ರತಿಯೊಂದು. ಅಲ್ಲಿ ಮಾಲೀಕರು ಯಾರಿದ್ದಾರೆ ಅವ್ರನ್ನ ಫಸ್ಟ್ ತನಿಖೆ ಮಾಡ್ಬೇಕು. ಕರೆಕ್ಟ್. ಅದು ಅನಧಿಕೃತ ಇದೆಯಾ, ಕಾನೂನು ಪ್ರಕಾರ ಇದೆಯಾ ಅವ್ರ ಕೆಲಸ, ಅದು ಮೇಯ್ನು. ಎಸ್ ಸರ್, ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ. ಮಾಲೀಕರು. ಥ್ಯಾಂಕ್ ಯು ಸೋ ಮಚ್ ಝೀಕರಣ ಜೊತೆ ಮಾತನಾಡಿದ್ದಕ್ಕೆ. ಸರ್, ನೀವು ಅವಾಗಲೇ ಮಾತನಾಡ್ತಾ ಇದ್ದೀವಿ ಜಿಲೆಟಿನ್ ಕಡ್ಡಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಜಿಲೆಟಿನ್ ಸ್ಫೋಟ ಆಯಿತು ಸರ್, ಫೆಬ್ರವರಿ 2021. 6 ಜನ ಘಟನೆಯಲ್ಲಿ ಮೃತಪಟ್ಟರು. ಅಂದರೆ ಪೊಲೀಸರು ಇನ್ನೇನು ದಾಳಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಭಯದಿಂದ ಓಡೋಡಿ ಹೋಗುವಾಗ ಸ್ಫೋಟ ಆಗಿಬಿಡ್ತು ಘಟನೆ. 6 ಜನ ಘಟನೆಯಲ್ಲಿ ಮೃತಪಟ್ಟರು. ಶಿವಮೊಗ್ಗದಲ್ಲಿ ಜನವರಿ 2021 ಹೂನೂಡು ಸ್ಫೋಟ ಆಯಿತು ಸರ್. ಅಲ್ಲಿ ಅಬಲಗೆರೆ ಅನ್ನುವಂಥ ಒಂದು ಹೂನೂಡು ಕಲ್ಲು ಕ್ವಾರಿ, ಅದು 6 ಜನ ಸ್ಫೋಟದ ತೀವ್ರತೆಗೆ ಮೃತಪಟ್ಟರು. ಅಂದರೆ ಈ ಜಿಲೆಟಿನ್ ಸ್ಫೋಟ, ಜಿಲೆಟಿನ್ ದಾಸ್ತಾನು, ಅವುಗಳ ವಿಲೇವಾರಿ, ನೀವು ಅವಾಗಲೇ ಮಾತನಾಡ್ತಾ ಇದ್ದರೆ ಅದಕ್ಕೊಂದು ತರಬೇತಿ ಬೇಕಾಗುತ್ತೆ, ಅದಕ್ಕೊಂದು ನೈಪುಣ್ಯತೆ ಬೇಕಾಗುತ್ತೆ ಅಂತ. ಯಾವುದೋ ಕಾರ್ಮಿಕರ ಕಡೆಗಳಿಂದ ಅದನ್ನು ಕೆಲಸ ಮಾಡಿಸೋದ್ರಿಂದ ಅನಾಹುತಕ್ಕೆ ಕಾರಣ ಆಗಲ್ವ ಅದು? ಅಲ್ಲ, ಮೇನ್ ಲೈಸೆನ್ಸ್ ಇರೋದಿಲ್ಲ ಅವ್ರಿಗೆ. ಅಕ್ರಮವಾಗಿ ಅವ್ರಿಗೆ ಅದನ್ನ ಸಂಗ್ರಹ ಮಾಡ್ತಾರೆ, ವಿತೌಟ್ ಲೈಸೆನ್ಸ್ ಸಂಗ್ರಹ ಮಾಡಿರ್ತಾರೆ. ಅದನ್ನ ಅವರು ಪರ್ಮಿಷನ್ ಕೊಡೋದಿಲ್ಲ. ಇವ್ರು ಏನು ಮಾಡ್ತಾರೆ, ಕಲ್ಲುಗಳನ್ನು ಹೊಡೆಯೋದು, ಒಂದು ಜಿಲೆಟನ್ನು ಹಾಕಿ ಅದನ್ನು ಸ್ಫೋಟ್ ಮಾಡಿದ್ರೆ ಈಸಿಯಾಗಿ ಅದನ್ನು ಬ್ಲಾಸ್ಟ್ ಮಾಡ್ಬೋದು. ಸೊ ಪೀಸ್ ಆಗಿ ಬಿದ್ದುಬಿಡ್ತದೆ. ಸೊ ಅದನ್ನು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರೆ ಅದು ಒಂದು 5 ನಿಮಿಷದ ಕೆಲಸ 50 ದಿವಸ ತಗೋತದೆ. ಸೊ ಇವರು ಇಮಿಡಿಯೇಟ್ ಆಗಲಿ ಅಂತ ತಿಳ್ಕೊಂಡು ಇಲ್ಲಿಗಲ್ ಆಗಿ ಮಾಡ್ತಾರೆ. ಯಾರಿಗೆ ಗೊತ್ತಾಗದಂಗೆ ರಾತ್ರಿ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗಿ ಮಾಡೋದು, ನಶಿಕ್ನಲ್ಲಿ ಮಾಡೋದು, ಈ ಥರ ಬ್ಲಾಸ್ಟ್ ಮಾಡೋದು ಮಾಡ್ತಾರೆ. ಬ್ಲಾಸ್ಟ್ ಮಾಡಬೇಕಾದ್ರೆ ಸುತ್ತಲೂ 1 ಕಿಲೋಮೀಟರ್ ದೂರ ಎಲ್ಲ ಕೆಂಪಂದು ಜೆಂಡಾ ಹಿಡ್ಕೊಂಡು, ಫ್ಲಾಗ್ ಹಿಡ್ಕೊಂಡು ನಿಂತ್ಕೊಂಡು ಅವ್ರಿಗೆ ಡೇಂಜರ್ ಝೋನು, ಯಾರೂ ಬರಬಾರ್ದು, ಹಾಗೆ ಈಗ ಅಂತ ಅನೌನ್ಸ್ ಮಾಡಿ ಅದು ಮಾಡಬೇಕಾಗ್ತದೆ. ಅವೆಲ್ಲ ಪ್ರಿಕಾಷನ್ ತೊಗೊಂಡು ಮಾಡಬೇಕಾಗ್ತದೆ. ಸೊ ಇವರು ಯಾರು ಎಕ್ಸ್ಪರ್ಟೂ ಅಲ್ಲ, ಯಾರು ಟ್ರೈನ್ಡೂ ಅಲ್ಲ, ಸ್ಕಿಲ್ಡು ಅಲ್ಲ, ಯಾರು ಆಫೀಷಿಯಲ್ಸು ಅಲ್ಲ. ಅಲ್ಲೇ ಮಾಡೋನು ಯಾವುದೋ ಒಬ್ಬಂದು ನೋಡಿರ್ತಾನೆ, ಅದು ಕಲ್ತು ಬಂದು ಇಲ್ಲಿ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಏನಾದರೂ ಮಾಡೋಕ್ಕೆ ಹೋಗಿ ಏನೋ ಒಂದು ಅನಾಹುತ ಆಗಿಬಿಡ್ತದೆ. ಅವಾಗ ಎಲ್ಲರೂ ಅವ ಸತ್ತ ಇವ ಸತ್ತ ಅದಾಗೋದು. ಇದು ಮೇನ್ ಗಣಿ ಮಾಲಕರದು ಇವೆಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕು. ಗಣಿ ಮಾಲಕರಿಗೆ ಹೋಗಿ ಜೋಲಾಜಿಸ್ಟ್ಗೆ ಅವ್ರಿಗೆ ಭೇಟಿಯಾಗಿ ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಇದನ್ನ ನಾವು ಬ್ಲಾಸ್ಟ್ ಮಾಡೋಕೆ ಪರ್ಮಿಷನ್, ಆ ಸುತ್ತಲೂ ಮನೆ ಇಲ್ದ್ರೆ ಪರ್ಮಿಷನ್ ಕೊಡ್ತಾರೆ. ಸುತ್ತಲೂ ಮನೆ ಇಲ್ದ, ಹಳ್ಳಿ ಇಲ್ಲ ಅಂದ್ರೆ ಪರ್ಮಿಷನ್ ಕೊಡ್ತಾರೆ. ಇವು ಸುತ್ತಲೂ ಮನೆಗಳಿದ್ದು, ಹಳ್ಳಿ ಇದ್ದು ನೋಡಿ, ಈಗ ಕೊಪ್ಪಳದಲ್ಲಿ ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಅಲ್ಲಿ ಪರ್ಮಿಷನ್ ಇಲ್ಲದೆ ಅಥವಾ ಪರ್ಮಿಷನ್ ತಗೊಂಡಾರೋ ಇಲ್ಲೋ ಗೊತ್ತಿಲ್ಲ, ಆ ಮನೆಗಳೆಲ್ಲ ಬಿಟ್ಟಿದ್ದಾವೆ. ಹಳ್ಳಿ ಜನ ಎಲ್ಲ ಸ್ಟ್ರೈಕ್ ಮಾಡಿದ್ರು, ರಸ್ತೆಗೆ ಬಂದು. ಬೋಲ್ಡೋಟ ಕಂಪನಿ ದೊಡ್ಡ ಕಂಪನಿ ವಿರುದ್ಧ ಸ್ಟ್ರೈಕ್ ಮಾಡಿದ್ರು. ಸೊ ಏನೂ ಆಗಲಿಲ್ಲ ಅದ್ರ ಬಗ್ಗೆ. ಯಾರು ಅದರದ್ದು ಇದು ಲಾಸನ್ನು ಯಾರು ಬೇರ್ ಮಾಡಬೇಕು? ಸರ್ಕಾರನೂ ಕಾಳಜಿ ಮಾಡೋದಿಲ್ಲ. ತಹಸೀಲ್ದಾರ್ ಆಗಿದ್ರೆ ಒಂದು 5,000 10,000 ಕೊಡ್ತಾರೆ. 5,000 10,000 ಮನೆ ಕಟ್ಟಕ್ಕಾಗ್ತದ? ಕರೆಕ್ಟ್. ಯಾವಾಗ ಅದಕ್ಕೆ ತಾಪಿ ಬಿಡಬೇಕಾ ಸಿಮೆಂಟ್ ಇದ್ದು? ಏನು ಇದು ಸರಿಯಾದಂಥ ನೋಡ್ರಿ, ನಮ್ಮ ಅಧಿಕಾರಿಗಳಿದ್ದವರು ಸ್ವಲ್ಪ ಸಮಾಜದ ಬಗ್ಗೆ, ನಾಗರಿಕರ ಬಗ್ಗೆ, ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ ಕಳಕಳಿ ಇದ್ದಂಥ ಅಧಿಕಾರಿ ಇದ್ದಂದ್ರೆ ಅವನು ಕೂಡಲೇ ಕ್ರಮ ತಗೋತಾನೆ. ನೀವು ಹೇಳ್ತಾ ಇರೋದಕ್ಕೊಂದು ನೆನಪಾಗ್ತಿದೆ ಸರ್, ಈ ಗಣಿಯನ್ನು ಮಾಡುವಂತಹ ಸಮಯದಲ್ಲಿ ಮೆಟ್ಟಿಲುಗಳ ಆಕಾರದಲ್ಲಿ ಗಣಿಯನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತ. ಅಂದರೆ ಕೊರೆಯುವಂಥ ಅರ್ಥವೂ ಕೂಡ ಮೆಟ್ಟಿಲ ಆಧಾರದ ಮೇಲೆ, ಮೆಟ್ಟಿಲ ರೀತಿ ಕೊರಿಬೇಕು ಅಂತ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ 40 ಅಡಿಗಳ ಆಳದಲ್ಲಿ ಇವರೆಲ್ಲ ಗಣಿ, 40 ಅಡಿ ಎಲ್ಲ 100 ಅಡಿ ಇದ್ದಾವೆ, 100 ಅಡಿ ಆಳಿದೆ. ಆ ತಗ್ನಾಗ ಬಿದ್ದು ಸತ್ತಿದ್ದಾವೆ. ಹೌದೌದು, ಮಳೆಗಾಲದಲ್ಲಿ ತಗ್ನಾಗ ಬಿದ್ದು ಸತ್ತಿದ್ದಾವೆ. ಅದು ಪ್ರಿಕಾಷನ್ ಇಲ್ಲ, ಏನಿಲ್ಲ. ಸುತ್ತಲೂ ಬಾರ್ಡರಿಂಗ್ ಫೆನ್ಸಿಂಗ್ ಹಾಕಬೇಕು, ಏನು ಫೆನ್ಸಿಂಗ್ ಹಾಕೋದಿಲ್ಲ. ಈಗ ಒಂದೇ ಅಲ್ಲಿ ಹೋಗಿ ನೀವು ಅಧಿಕಾರಿಗಳು ಹೇಳಿದ್ನಲ್ಲ, ಈಗ ಸರ್ಕಾರ ಇದಕ್ಕೆ ಒಂದು ಶಾಶ್ವತವಾಗಿ ಇದನ್ನು ಬಂದಾಗಬೇಕಾದ್ರೆ 4-5 ಡಿಪಾರ್ಟ್ಮೆಂಟಿಂದ ಒಂದು ಕಮಿಟಿ ಮಾಡಬೇಕು.
4-5 ಡಿಪಾರ್ಟ್ಮೆಂಟ್ ಕಮಿಟಿ ಮಾಡಿ ಪ್ರತಿಯೊಂದನ್ನು ವಿಸಿಟ್ ಮಾಡಿ ಆ ಕಮಿಟಿಯವರು ವಿಸಿಟ್ ಮಾಡಿ ಅಲ್ಲಿ ಏನು ಪ್ರಿಕಾಷನ್ ತಗೋಬೇಕು ಅನ್ನೋ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ಗೌರ್ಮೆಂಟ್ ಸರ್ಕ್ಯುಲರ್ ಮಾಡಿದ್ರೆ ಅದು ಅದನ್ನು ಸ್ಟ್ರಿಕ್ಟಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಏನೂ ಆಗೋದಿಲ್ಲ. ಇವು ಬರೇ ನಾವು ಸತ್ತಾಗ ನಾವು ಕ್ರಮ ತಗೋತೀವಿ, FIR ಆಯಿತು, ಓಡಿ ಹೋದ, ಆಮೇಲೆ ಪೊಲೀಸ್ಗೆ ಹೋಗಿ ಹಿಡ್ಕೊಂಬಂದ್ರು, ಅರೆಸ್ಟ್ ಮಾಡಿದ್ರು, ಒಳ ಹಾಕಿದ್ರು, ಮತ್ತೆ ಜಾಮೀನು ಕೊಟ್ಟು ಹೊರಗೆ ಬರ್ತಾರೆ. ಅದೇನು ಬೆಲೆಬಲ್ ಅಫೆನ್ಸು, ಅದು ಮರ್ಡರ್ ಕೇಸಲ್ಲ ಏನಲ್ಲ. ಸೊ ಹೀಗಾಗಿ ಆ ಕಾನೂನು ಅವ್ರಿಗೆ ಸಹಾಯ ಮಾಡ್ದಂಗೆ ಜಾಮೀನು ಸಿಗ್ತದೆ, ಹೊರಗೆ ಬರ್ತಾರೆ, ಮತ್ತೆ ಅದೇ ದಂಧೆ ಶುರು ಮಾಡ್ತಾರೆ. ಈ ಗಲಾಟೆ ಆದ ಕೂಡಲೇ 15 ದಿವಸ 70 ದಿವಸ 6 ತಿಂಗಳ ಬಂದ್ ಮಾಡ್ತಾರೆ. ಮತ್ತೆ ಯಥಾಸ್ಥಿತಿ ಮತ್ತೆ ಅಗೇನ್ ಇಟ್ ವಿಲ್ ಸ್ಟಾರ್ಟ್. ಎಲ್ಲರೂ ಆ ಕಡೆ ನೋಡೋದು ಬಂದ್ ಮಾಡ್ತಾರೆ, ಮತ್ತೆ ಅದೇ ಪ್ರಕಾರ ಮತ್ತೆ ಇನ್ನೊಂದು ಸತ್ತಾಗ ಇನ್ನೊಂದು ಅನಾಹುತ ಆದಾಗ ಮತ್ತೆ ಅವಾಗ ಕಾಣ್ತಾರೆ ಅದು. ಸೊ ಈ ಥರ ವ್ಯವಸ್ಥೆ ಎಲ್ಲ ಊರಲ್ಲೂ ಇದೆ. ಎಲ್ಲಿ ಗಣಿಗಾರಿಕೆ ನಡೀತದೆ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೇ ವ್ಯವಸ್ಥೆ. ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಅದಕ್ಕೆ ಸರ್ಕಾರ ಹೇಳೋದು ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಮಾಡಿ ಒಂದು ವಿಸಿಟ್ ಮಾಡಲಿ, ಏನು ಆಕ್ಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಅವರೊಂದು ಡ್ರಾಫ್ಟ್ ರೆಡಿ ಮಾಡಿ ಕೊಡಲಿ. ಆ ಸರ್ಕ್ಯುಲರನ್ನು ಎಲ್ಲ ಡಿಪಾರ್ಟ್ಮೆಂಟ್ಗೆ ಕಳಿಸ್ಲಿ, ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿ. FIR ಬಗ್ಗೆ ಉಲ್ಲೇಖ ಮಾಡಿದ್ದು ಕೇಳ್ತಾ ಇದ್ದೀನಿ ಸರ್. ಇಂತಹ ಪ್ರಕರಣಗಳಾದಂತಹ ಸಮಯದಲ್ಲಿ ನಿರ್ಲಕ್ಷ್ಯದ ಸಾವು ಅಂತ ದೂರ ಆಗ್ಬಿಡುತ್ತೆ, ಹಂಗೆ ಆಗ್ತದೆ ನಿರ್ಲಕ್ಷ್ಯದ ಸಾವು ಅಂತ. ಬಟ್ ಈ ಎಲ್ಲ ನಿಯಮಗಳ ಉಲ್ಲಂಘನೆ ಆಗ್ತಾ ಇದ್ದಾಗಲೂ ಕೂಡ ಕೊಲೆಗೆ ಸಮನಾದ ಕೃತ್ಯ ಅಂತ ಯಾಕೆ ಪ್ರಕರಣ ಆಗಲ್ಲ ಅಂತ? ಇಲ್ಲ, ಅದಕ್ಕೂ ಇದೆ 304A ಹಿಂದೆ IPC ಸೆಕ್ಷನ್ 304A ಅಂತ 4 ಇತ್ತು. 4 ಕಲ್ಪೇಬಲ್ ಹೋಮೋಸೈಡ್, ನಾಟ್ ಅಮಂಗ್ಸ್ಟ್ ಮರ್ಡರ್. ಕರೆಕ್ಟ್. ಕಲ್ಪೇಬಲ್ ಹೋಮೋಸೈಡ್ ಅಂತಂದ್ರೆ ಉದ್ದೇಶ ಇರ್ಲಾರ್ದಂತ ಸಾಯಿಸೋದು, ಮರಣ. ಉದ್ದೇಶ ಇರಲಾರ್ದಂತ ಅಂದ್ರೆ ಸಡನ್ ಪ್ರೊವೊಕೇಶನ್, ಸಡನ್ ಆಗಿ ಆಗಿದ್ದು. ಬಟ್ ನೆಗ್ಲಿಜೆನ್ಸ್ ಇರ್ತದೆ ಅದರಲ್ಲಿ. ಹೌದು. ಈಗ ನಾವು ಆಕ್ಸಿಡೆಂಟ್ ಹೆಂಗ ಗೊತ್ತ ಹೊಡೆದ್ರೆ ಸಾಯ್ತಾರಂತ ಗೊತ್ತಿರ್ತದೆ, ಅದು ನೆಗ್ಲಿಜೆನ್ಸ್ ಅಲ್ವಾ? ಹೌದು. ಹಾಗೆ ಇದು ಮರ್ಡರ್ ಕೊಲ್ಲಬೇಕಂತ ಉದ್ದೇಶ ಇರುವುದಿಲ್ಲ, ಅದು ಸತ್ತಿರ್ತಾನೆ. ಅದಕ್ಕೂ 7 ವರ್ಷ ಶಿಕ್ಷೆ ಇದೆ, 10 ವರ್ಷವರೆಗೂ ಶಿಕ್ಷೆ ಇದೆ. ಸೊ ಅದೇನು ಕಡಿಮೆ ಏನಿಲ್ಲ. ಬಟ್ ಇದು ಶಿಕ್ಷೆ ಆಗುದಿಲ್ಲ, ಎಲ್ಲ ರಾಜಿಯಾಗಿ ದುಡ್ಡು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಏನಾಗುದಿಲ್ಲ, ಸತ್ತೋಗ್ಯಾನ ವಾಪಸ್ ಬರ್ತಾನೆ ಅಂತ ಹೇಳೋದು ಅವಕ್ಕೂ ಹೇಳಿ ದುಡ್ಡು ಇಟ್ಕೊಟ್ಟು ಸಮಾಧಾನ ಮಾಡ್ತಾರೆ. ಲೇಬರ್ ಇರ್ತಾರೆ, ಅವ್ರೇನು ಹೌದು ಬಿಡ ಇದ್ದು ನಾವು ಬದುಕದವ್ರ ಮಕ್ಕಳು, ಹೆಣ್ಣು ಮಕ್ಕಳು, ಹೆಂಡತಿ ಮಕ್ಕಳು ಸರಿಯಾಗಿ ಜೀವನ ಮಾಡೋಣ ಅಂತ ದುಡ್ಡು ಏನೋ ಇಸ್ಕೊಂಡು ಬದುಕ್ತವೆ. ಅಲ್ಲ, ನಾನು ಅದೇ ಪ್ರಶ್ನೆ ಕೇಳಿದ್ರೆ ನಿರ್ಲಕ್ಷ್ಯದ ಸಾವು ಅಂತ ಯಾಕೆ ಉಲ್ಲೇಖ ಆಗುತ್ತೆ ಅಲ್ಲಿ ಅಂತ? ಅಲ್ಲ, ಅದನ್ನ ಹೇಳೋದಲ್ಲ, ಉದ್ದೇಶಪೂರ್ವಕವಾಗಿ ಆಗಿರುವುದಿಲ್ಲ ಅದರಲ್ಲಿ. ಓಕೆ. ಅಲ್ಲ, ಬಟ್ ಮೇಲ್ನೋಟಕ್ಕೆಲ್ಲ ಗೊತ್ತಿರದೆ ಈ ಕಾನೂನೆಲ್ಲ ಮೀರ್ತಿದ್ದಾರೆ, ನಿಯಮ ಉಲ್ಲಂಘನೆ ಮಾಡ್ತಿದ್ದಾರೆ ಇವರು, ಇದು ಅಕ್ರಮ ಕ್ವಾರಿ ನಡೀತಿದೆ. ಆ ಥರ ಕಾನೂನು ಇಲ್ಲಲ್ಲ. ಓಕೆ, ಕಾನೂನು ಇಲ್ಲ. ಯಾವುದೇ ಒಂದು ಮರ್ಡರ್ ಕೊಲೆ ಕೇಸ್ನಲ್ಲಿ ಉದ್ದೇಶ ಇರಬೇಕು, ಕೊಲೆ ಮಾಡೋ ಉದ್ದೇಶ ಇರಬೇಕು. ಅಂದ್ರೆ ಅದು ಈ ನೋಡಿ ದರ್ಶನ್ ಕೇಸನ್ನು ಕೊಲೆ ಮಾಡೋ ಉದ್ದೇಶ ಇತ್ತು, ಅವ ಫೋಟೋ ಕಳಿಸಿದ್ದ ಅಶ್ಲೀಲವಾಗಿತ್ತು, ಅದಕ್ಕೆ ಮೋಟಿವ್ ವಾಸ್ ವೆರಿ ಸ್ಟ್ರಾಂಗ್. ಮೋಟಿವ್ ಇರಬೇಕು ಕೊಲೆ ಮಾಡೋದು. ಹಿಂದೆ ಅವ್ನ ಗಲಾಟೆ ಇತ್ತು, ಅವಂಗ ಹೊಲ ಮನಿ ಇದು ವ್ಯಾಜ್ಯ ಇತ್ತು, ಆಸ್ತಿ ಸಲುವಾಗಿ ಗಲಾಟೆ ಇತ್ತು, ಅಥವಾ ಇನ್ಯಾವುದೋ ವೈಯಕ್ತಿಕ ದ್ವೇಷ, ಹೆಣ್ಣಿನ ಸಲುವಾಗಿ, ಹಿಂಗೆ ಅನೇಕ ಕಾರಣಗಳೇ ಇರ್ತವೆ. ದುಡ್ಡಿನ ಸಲುವಾಗಿ, ವ್ಯವಹಾರ, ಸಾಲ, ಅಸೂಲ, ಇವೆಲ್ಲ ಅನೇಕ ಕಾರಣಗಳೇ ಇರ್ತವೆ. ಇವು ಏನೂ ಕಾರಣ ಇಲ್ಲದಂತ ಕೊಲೆ, ಏನೂ ಕಾರಣ ಇರೋದಿಲ್ಲ, ಉದ್ದೇಶ ಇರೋದಿಲ್ಲ. ಆ ಕೊಲೆಗೆ ನಾವು 304 ಅಂತೀವಿ, ಕಲ್ಪೇಬಲ್ ಹೋಮೋಸೈಡ್. ಇದಕ್ಕೂ 7 ವರ್ಷ ಶಿಕ್ಷೆ ಇದೆ, ಅದೇನು ಕಡಿಮೆ ಏನಿಲ್ಲ. 7 ವರ್ಷ ಶಿಕ್ಷೆ ಇದೆ. ಆದ್ರೆ ದುರ್ದೈವಕ್ಕೆ ಒಂದು ಶಿಕ್ಷೆ ಆಗೋದಿಲ್ಲ. ಯಾಕಂದ್ರೆ ಈ 70 ಪೈಕಿನೇ ಬಂದು ಸಾಕ್ಷಿ ಹೇಳ್ಬೇಕು. ಈ 70 ಪೈಕಿನೇ ಸಾಕ್ಷಿ ಹೇಳ್ಬೇಕಾದ್ರೆ ಅವ್ರಿಗೆ ದುಡ್ಡು ಇಟ್ಕೊಟ್ಟು ಎಲ್ಲ ಸಮಾಧಾನ ಮಾಡಿರ್ತಾರೆ, ಯಾರು ಹೇಳ್ತಾರೆ? ಸೊ ಆ ಕೇಸ್ಗೆ ಬಿಡುಗಡೆ ಆಗಿ ಹೋಗ್ಬಿಡ್ತವೆ. ಕೊನೆ ರಿಯಾಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಎಲ್ಲ ಅದೇ ಹೇಳಿದೆ ನಾನು, ಎಕ್ಸ್ಪರ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನವರು, ಲೇಬರ್, ಜುವಾಲಜಿ, ತಹಶೀಲ್ದಾರು, AC, ಪೊಲೀಸರು, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಕಮಿಟಿಗೆ ಗೌರ್ಮೆಂಟ್ ಫಾರ್ಮೇಷನ್ ಮಾಡಿ ಅಲ್ಲಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೆಗ್ಡೆ ಅವರು ಹೇಳಿದ್ದಾರೆ ಯಾವ ರೀತಿ ಕ್ರಮ ತಗೋಬೇಕಂತ. ಇಂಥ ಸಣ್ಣ ಪುಟ್ಟ ಕ್ವಾರಿಗಳಲ್ಲಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ರಿಪೋರ್ಟ್ ಕೊಡಲಿ, ಅದನ್ನು ಸರಿಯಾದಂಥ ಇಂಪ್ಲಿಮೆಂಟ್ ಮಾಡಲಿ. ಅದಕ್ಕೆ ಒಬ್ಬೊಬ್ಬರು ಅಧಿಕಾರಿಗಳಿಗೆ ಒಂದೊಂದು ಜವಾಬ್ದಾರಿ ಫಿಕ್ಸ್ ಮಾಡಬೇಕು. ಒಂದು ಡಿಪಾರ್ಟ್ಮೆಂಟ್ಗೆ ಇದು ನನಗೆ ಬರೋದಿಲ್ಲ, ನೀ ಅಲ್ಲಿ ಹೋಗು, ಇದು ಅವನು ಜುವಾಲಜಿ ಸಂಬಂಧಪಟ್ಟಿದ್ದು, ಇದು ಸರ್ವೇದವ್ಗೆ ಸಂಬಂಧಪಟ್ಟಿದ್ದು, ಇದು ಲೇಬರ್ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದು ಪೊಲೀಸರಿಗೆ ಸಂಬಂಧಪಟ್ಟಿದ್ದು, ಇವೆಲ್ಲ ಒಬ್ಬರ ಮೇಲೆ ಒಬ್ಬರದು ಜವಾಬ್ದಾರಿ ಹೇರೋದು ಅದು ಎಸ್ಕೇಪಿಂಗ್ ನೇಚರ್, ಅದು ಆಗಬಾರ್ದು. ಅವ್ರಿಗೆ ಅವ್ರ ಜವಾಬ್ದಾರಿತನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದಾಗ ಇವೆಲ್ಲ ರೈತ ಘಟನೆಗಳು ಬಂದಾಗ್ತವೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕ್ಷೇತ್ರದ ಶಾಸಕರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ರಿ, ಪೊಲೀಸ್ ಅಧಿಕಾರಿಗಳ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ. ಇಂಥದ್ದೊಂದು ಅಕ್ರಮ ದಂಧೆ ಹೆಂಗೆ ವ್ಯವಹಾರಿತವಾಗಿ ಹೇಗೆ
ಹರಡಿಕೊಂಡು ಬಿಟ್ಟಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ಎಲ್ಲ ಇಲಾಖೆಗಳದ್ದು ಕೂಡ ತಪ್ಪಿದೆ. ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಂಡಾಗ ಮಾತ್ರ ಇಂಥದ್ದೊಂದು ಅಹಿತಕರ ಘಟನೆಗಳನ್ನು ತಡೆಯೋದಕ್ಕೆ ಸಾಧ್ಯ ಇರುತ್ತೆ, ಸಾವುಗಳನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಇರುತ್ತೆ. ಈ ಪ್ರಕರಣದಲ್ಲಿ ಸರ್ಕಾರ ಏನು ಮಾಡುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.